ಫಸ್ಟ್ ನನಗೆ ಇನ್ಸ್ಪೈರ್ ಆಗಿದ್ದ ಸ್ಟೋರಿ ಅಂತಂದ್ರೆ ಇನ್ಫೋಸಿಸ್ ಮೇಲೆ ಏನಾದ್ರು 10,000 ಹಾಕಿದ್ರೆ 92 crores ಆಗ್ತಿತ್ತು. ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾಕ್ಸ್ಗಳು ಬೆಳೆಯುತ್ತೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಶೇರ್ಗಳು ಲಾಭ ಕೊಡುತ್ತೆ ಅಂತ ಇಷ್ಟೊಂದೆಲ್ಲ ಪವರ್ ಇದೆಯಾ ಸ್ಟಾಕ್ ಮಾರ್ಕೆಟ್ಗೆ. ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀವಿ ಅಂತ ಇನ್ಸ್ಟಿಟ್ಯೂಷನ್ಸ್ ಒಂದು ಪೇಪರ್ ಅಲ್ಲಿ ಹೋದೆ, ಫಸ್ಟ್ ಹೋಗಿ ಕಲ್ತ್ಕೊಂಡ್ ಬಂದೆ. ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲ, ಅದು ಅವ್ರು ಹೇಳ್ಕೊಟ್ಟಿದ್ದೇನು ಯೂಸ್ ಇಲ್ಲ ಅಂತ. ಎಷ್ಟೊಂದು ಜನ ಇವನ್ ಬೆಂಗಳೂರಲ್ಲೇ ಸ್ಟಾಕ್ ಮಾರ್ಕೆಟ್ ಕಲಿಸ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಪೇಪರ್ ಅಲ್ಲಿ ಆಡ್ ಕೊಡ್ತಾರೆ, ಫೇಸ್ಬುಕ್ ಅಲ್ಲಿ ಆಡ್ ಕೊಡ್ತಾರೆ, ಬಟ್ ಅವ್ರಿಗೆ ಸರಿಯಾಗಿ ಏನು ಗೊತ್ತಿರಲ್ಲ. ಈ ತರದ ಎಕ್ಸ್ಪೀರಿಯನ್ಸಸ್ ತುಂಬಾ ಆಗಿದೆ. ಸ್ಮಾಲ್ ಇನ್ವೆಸ್ಟ್ಮೆಂಟ್ ವಿಲ್ ಗ್ರೋ ಬಿಗರ್ ಅಂತ, ವೆರಿ ಬಿಗ್. ಆ ಒಂದು ಥಾಟ್ ನನ್ಗೆ ತುಂಬಾ ಇನ್ಸ್ಪೈರ್ ಆಯ್ತು, ಅವಾಗ ಕಲಿಬೇಕು ಅಂತ ಅನಿಸ್ತು. ಸಕ್ಸಸ್ ಸ್ಟೋರೀಸ್ ನ ಲೈಕ್ ರಾಕೇಶ್ ಜುಂಜುನ್ವಾಲಾ ಅವರಾಗಿರ್ಬೋದು, ವಾರೆನ್ ಬಫೆಟ್ ಅವರಾಗಿರ್ಬೋದು, ವಿಜಯ್ ಕೆಡಿ ಅವರಾಗಿರ್ಬೋದು, ಇಂಥವ್ರು ನೋಡಿ ಬರ್ತಾರೆ. ನೀವು ಪೇಪರ್ ಆಡ್ ಮಾಡ್ಬಿಟ್ಟು ನಿಮ್ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಮಾಡಿದ್ದೀರಾ. ಹೌದು ಸರ್, ನಾನು ಬೇಸಿಕಲಿ ಈಗ ಪ್ರೊಫೆಷನ್ ಬಂದು ಲಾಯರ್. ಈ ಫೀಲ್ಡ್ ಏನಕ್ಕೆ ಬರಬೇಕು ಅನ್ಸ್ತು? ಬಿಕಾಸ್ ಲಾಯರ್ ಕ್ಯಾನ್ ಮೇಕ್ ಮನಿ. ನಾನು ಎಲ್ಲೋ ಪಾಡ್ಕಾಸ್ಟ್ ಅಲ್ಲೆಲ್ಲ ನೋಡೀನಿ, ಸುಪ್ರೀಂ ಕೋರ್ಟ್ ಅಲ್ಲಿ ಗಂಟೆ ಹಿಂಗೆ ನಿಮಿಷ ಓಡುತ್ತೋ ಹಂಗೆ ಕ್ರೋರ್ಸ್ ಓಡುತ್ತಂತೆ. ಆ ಫೀಲ್ಡ್ ಬಿಟ್ಟು ನಿಮ್ಗೆ ಯಾಕೆ ಸ್ಟಾಕ್ ಮಾರ್ಕೆಟ್ ಬರಬೇಕು ಅನ್ಸುತ್ತೆ? ಯಾವುದೇ ಫೀಲ್ಡ್ ಅಲ್ಲೂ ಸಹ ಮನಿ ಮಾಡೋದು ಈಸಿ ಅಲ್ಲ. ಸ್ಟಾಕ್ ಮಾರ್ಕೆಟಿಗೆ ಬಂದು ಆಮೇಲೆ ಲಾಯರ್ ಆಗಿ ಆಮೇಲೆ ಸ್ಟಾಕ್ ಮಾರ್ಕೆಟಿಗೆ ಬಂದಿಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ಅಷ್ಟೇ, ಬಟ್ ಎಲ್ಲರೂ ಅನ್ಕೊಂಡಿರೋದು ಸ್ಟಾಕ್ ಮಾರ್ಕೆಟ್ ತುಂಬಾ ಈಸಿ, ಬೇಗ ದುಡ್ಡು ಮಾಡ್ಬಿಡ್ಬೋದು ಅಂತ ಎಲ್ಲ ಅನ್ಕೊಂಡಿದ್ದಾರೆ. ಇಲ್ಲಿ ಬೇಗ ದುಡ್ಡು ಹೋಗುತ್ತೆ, ಬೇಗ ದುಡ್ಡು ಮಾಡೋದು ಕಷ್ಟ. ಏನಾದ್ರೂ ಸ್ವಲ್ಪ ಒಂದು 3-4 years ಸ್ಟಕ್ಕಿನ್ ಆಗ್ಬಿಟ್ರೆ ಇದಕ್ಕಿಂತ ಒಳ್ಳೆ ಫೀಲ್ಡ್ ಇನ್ನೊಂದು ಖಂಡಿತ ಇಲ್ಲ ಅಂತ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಫಸ್ಟ್ ನಾವು ಮಾರ್ಕೆಟ್ ಏನು ಅಂತ ಅರ್ಥ ಮಾಡ್ಕೋಬೇಕು, ಆಮೇಲೆ ದುಡ್ಡು ಮಾಡೋದು. ಸೊ ಬಿಫೋರ್ ಜಾಯ್ನಿಂಗ್ ಟು ದ ಸ್ಟಾಕ್ ಮಾರ್ಕೆಟ್ ನಿಮ್ಮ ಫೈನಾನ್ಷಿಯಲ್ ಗೋಲ್ ಏನಿದೆ? ಈಗ ಎಲ್ಲರೂ ದುಡಿತಾರೆ, ಎಲ್ಲರೂ ದುಡ್ಡು ಮಾಡ್ತಾರೆ, ಕಷ್ಟಪಟ್ಟು ದುಡ್ಡು ಮಾಡ್ತಾರೆ. ಬಟ್ ಲೈಫ್ ಲಾಂಗ್ ನಾನು ದುಡ್ಕೊಂಡೇ ಇದ್ರೆ ನನ್ನ ಲೈಫ್ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಇಫ್ ಯು ಡಿಂಟ್ ಫೈಂಡ್ ಎ ವೇ ಅರ್ನ್ ವೈಲ್ ಯು ಸ್ಲೀಪ್, ಯು ವಿಲ್ ವರ್ಕ್ ಅಂಟಿಲ್ ಯು ಡೈ ಅಂತ. ನಾನು ಇನ್ವೆಸ್ಟಿಂಗ್ ಶುರು ಮಾಡಿದ್ದು 2023 ಅಲ್ಲಿ. ಅಂದ್ರೆ ಒಂದು 6 years ನಾನು ಇನ್ವೆಸ್ಟ್ ಮಾಡಿಲ್ಲ, ಬರೀ ಟ್ರೇಡಿಂಗ್ ಮಾಡಿದ್ದೀನಿ. ಫಸ್ಟ್ ಟ್ರೇಡಿಂಗ್ ಅಲ್ಲಿ ಚೆನ್ನಾಗಿ ಲಾಭ ಮಾಡೋಣ, ಆಮೇಲೆ ಅದ್ರಲ್ಲಿ ಇನ್ವೆಸ್ಟ್ ಮಾಡೋಣ. ಬಟ್ ಆಕ್ಚುಲಿ ನಾವು ಕರೆಕ್ಟ್ ಆಗಿ ಲಾಭ ಮಾಡಬೇಕು ಅಂತಂದ್ರೆ ಉಲ್ಟಾ ಮಾಡಬೇಕು. ಇದು ಟ್ರೇಡಿಂಗ್ ಹಬ್ ಇಸ್ ನಾಟ್ ಮೈ ಫಸ್ಟ್ ಕೋರ್ಸ್. ಲಾಟ್ ಆಫ್ ಥಿಂಗ್ಸ್ ನಾನು ತುಂಬಾ ಸುತ್ತಾಡಿದ್ದೀನಿ, ನಾನು ಕಲೀಲೇಬೇಕು ಅಂತ ತುಂಬಾ ಹುಡುಕಾಡಿದ್ದೀನಿ. ಅದರಲ್ಲಿ ಟ್ರೇಡಿಂಗ್ ಹಬ್ಬಿಗೆ ನಾನು 2024 ಅಲ್ಲಿ ಜಾಯ್ನ್ ಆದೆ. ಟ್ರೇಡಿಂಗ್ ಹಬ್ ಆದ್ಮೇಲೆ ಯಾವುದು ಇನ್ಸ್ಟಿಟ್ಯೂಷನ್ ನಾನು ಇದುವರೆಗೂ ಜಾಯ್ನ್ ಆಗಿಲ್ಲ. ಯಾಕಂದ್ರೆ ಅಷ್ಟು ಕಲ್ತಿದ್ದೀನಿ, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಇಲ್ಲಿ ಕಲ್ತಾಗ. ಆ್ಯಂಡ್ ಇಲ್ಲಿ ಪ್ರಾಫಿಟ್ಸ್ನ ನೋಡಿದ್ದೀನಿ. ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ಸು ಸಸ್ಟೈನ್ ಆಗಿದೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೋರ್ ಓವರ್ ಅದೇ ನಾನು ಆಗಲೇ ಹೇಳಿದಾಗೆ ಒಂದು 100% ಪ್ರಾಫಿಟ್ ಬರುತ್ತೆ, ಒಂದೇ ದಿವಸದಲ್ಲಿ ಡಬಲ್ ಆಗುತ್ತೆ. ಆ ಒಂದು ಎಕ್ಸ್ಪೆಕ್ಟೇಷನಿಂದ ಆಮೇಲೆ ತಿಂಗಳಿಗೆ 10% ಬರುತ್ತೆ, ತಿಂಗಳಿಗೆ 5% ಬರುತ್ತೆ, ಈಗ ತಿಂಗಳಿಗೆ 2-3% ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಗೆ ಬಂದು ನಿಂತಿದೆ ನನ್ನ ಎಕ್ಸ್ಪೆಕ್ಟೇಷನ್. ಯಾಕೆಂದ್ರೆ ನಾವು ಕಲಿತಾ ಗೊತ್ತಾಗುತ್ತೆ ನಾವು ಎಷ್ಟು ಮಾಡ್ಬೋದು ಅಂತ. ವಿಡಿಯೋ ಉದ್ದೇಶ ಜಸ್ಟ್ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸು ಗ್ಯಾರಂಟಿಡ್ ಅಲ್ಲ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಓನಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸರ್ ನಮಸ್ಕಾರ, ಮಂತೆ ಸರ್. ಸೊ ತುಂಬ ದಿನಗಳಿಂದ ಟ್ರೈ ಮಾಡ್ತಾ ಇದೀನಿ. ಸೊ ನೀವು ಲಾಯರ್ ಆಗಿರೋದ್ರಿಂದ, ಪ್ರಾಕ್ಟೀಸಿಂಗ್ ಮಾಡ್ತಿರೋದ್ರಿಂದ ಸೊ ಟೈಮ್ ನನಗೂ ಕೊಡೋಕ್ಕಾಗಿಲ್ಲ, ನಾನು ಕ್ಲಾಸ್ ಮಾಡ್ತಾ ಇದ್ದೆ. ಸೊ ನೀವು ನಮ್ಮ ಸ್ಟಾರ್ ಪರ್ಫಾರ್ಮರ್ ಅಂತಾರೆ, ಏನಂತೀವಿ ಅಂದರೆ ಟ್ರೇಡಿಂಗಲ್ಲಿ ಸ್ಟಾರ್ ಪರ್ಫಾರ್ಮೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಗೆಸ್ಟ್ ನೀವೇ, ಓಕೆನಾ? ಯಾಕಂದರೆ ನನ್ನ ಜೊತೆ ಹೋಲ್ಡಲ್ಲಿಂದ ಟಚ್ ಇರೋದು ನೀವೇ, ನಮ್ಮ ಸ್ಟಾರ್ಟ್ ಆದಾಗಿಂದ ಟಚಲ್ಲಿರೋದು ನೀವೇ. ಇವಾಗ ಬರ್ತಾ ಇದ್ದಾರೆ, ಹೌಸ್ ವೈಫ್ಸು ಬರ್ತಾ ಇದ್ದಾರೆ, ತುಂಬ ಜನ ಹೋಲ್ಡ್ ಪರ್ಸನ್ಸು ಬರ್ತಾ ಇದ್ದಾರೆ. ಬಟ್ ಫಸ್ಟ್ ನಿಮ್ಮನ್ನೇ ಕಲಿಬೇಕು ಅಂತ ನಿಮ್ಮನ್ನೇ ಕರೆದೆ, ಬಿಕಾಸ್ ಯು ಆರ್ ದ ಒನ್ ಆಫ್ ದಿ ಓಲ್ಡೆಸ್ಟ್ ಸ್ಟೂಡೆಂಟ್ ಫಾರ್ ದ ಟ್ರೈನಿಂಗ್ ಹಬ್ ಕರ್ನಾಟಕ. ಹೇಳಿ ಸರ್, ಫಸ್ಟ್ ನೀವು ಪರಿಚಯ ಮಾಡ್ಕೊಳ್ಳಿ. ಸೊ ಎಲ್ಲಿಂದ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅನಿಸ್ತು, ನೀವೇನು ಪ್ರೊಫೆಷನ್ ಮಾಡ್ತಾ ಇದ್ದೀರಾ, ಓಕೆನಾ? ಸೊ ಪರಿಚಯ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಂತೇಶ್ ಅಂತ. ನನಗೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ತುಂಬ ವರ್ಷಗಳ ಮುಂಚೆನೇ ಅಂತ ಅನ್ನಿಸ್ತು. ಫಸ್ಟು ನನಗೆ ಇನ್ಸ್ಪೈರ್ ಆಗಿದ್ದ ಸ್ಟೋರಿ ಅಂತಂದರೆ, ಫಸ್ಟು ನಾನು ಪೇಪರಲ್ಲಿ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಓದ್ತಾ ಇದ್ದೆ. 1980 ನೀವೇನಾದರೂ 10,000 ಇನ್ವೆಸ್ಟ್ ಮಾಡಿದರೆ ವಿಪ್ರೋ ಶೇರ್ಸ್ ಮೇಲೆ, ಈಗ ಅದು ಒಂದು 550 crores ಆಗ್ತಿತ್ತು ಅಂತ. ಇವಾಗ ಇನ್ನೂ ಜಾಸ್ತಿ ಆಗಿರುತ್ತೆ. ಬಟ್ ನಾನು ಅಡ್ವರ್ಟೈಸ್ಮೆಂಟ್ ಓದಿದ್ದು ತುಂಬ ಒಂದು 7 years ಬ್ಯಾಕ್. ಆವಾಗ ಆ್ಯಂಡ್ ಇನ್ಫೋಸಿಸ್ ಮೇಲೆ ಏನಾದರೂ 10,000 ಹಾಕಿದರೆ 92 crores ಆಗ್ತಿತ್ತು. ಈ ಥರ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾಕ್ಸ್ಗಳು ಬೆಳೆಯುತ್ತೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಶೇರ್ಗಳು ಲಾಭ ಕೊಡುತ್ತೆ ಅಂತ ನಾನು ಪೇಪರ್ನಲ್ಲಿ ಓದ್ತಾ ಇದ್ದೆ. ಆವಾಗ ನನಗೆ ಬಹಳ ಆಶ್ಚರ್ಯ ಆಗ್ತಾಯಿತ್ತು, ಇಷ್ಟೊಂದೆಲ್ಲ ಪವರ್ ಇದೆಯಾ ಸ್ಟಾಕ್ ಮಾರ್ಕೆಟ್ಗೆ ಅಂತ ಅನಿಸ್ತಾ ಇತ್ತು. ಆವಾಗ ಅನ್ನಿಸ್ತು ನನಗೆ ಕಲಿಬೇಕು ಅಂತ. ಹೀಗೆ ಫ್ಯೂ ಮಂತ್ಸ್ ಆದಮೇಲೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀವಿ ಅಂತ ಇನ್ಸ್ಟಿಟ್ಯೂಷನ್ಸು ಒಂದು ಪೇಪರಲ್ಲಿ. ಅಲ್ಲಿ ಹೋದೆ ಫಸ್ಟ್. ನಾನು 2017 ನಾನು ಹೇಳ್ತಾ ಇರೋದು ಜರ್ನಿ. ಅಲ್ಲಿ ಹೋಗಿ ಕಲ್ತ್ಕೊಂಡು ಬಂದೆ. ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲ, ಅದು
ಅವ್ರು ಹೇಳ್ಕೊಟ್ಟಿದ್ದೇನು ಯೂಸ್ ಇಲ್ಲ ಅಂತ. ಈ ಥರದ್ದು ಸಾಕಷ್ಟು ಎಕ್ಸ್ಪೀರಿಯನ್ಸಸ್ ಆಗಿದೆ ನನಗೆ. ಅಂದರೆ ಎಷ್ಟೊಂದು ಜನ ಈವನ್ ಬೆಂಗಳೂರಲ್ಲೇ ಸ್ಟಾಕ್ ಮಾರ್ಕೆಟ್ ಕಲಿಸ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಪೇಪರಲ್ಲಿ ಆ್ಯಡ್ ಕೊಡ್ತಾರೆ, ಫೇಸ್ಬುಕ್ಕಲ್ಲಿ ಆ್ಯಡ್ ಕೊಡ್ತಾರೆ, ಬಟ್ ಅವ್ರಿಗೆ ಸರಿಯಾಗಿ ಏನೂ ಗೊತ್ತಿರಲ್ಲ. ಈ ಥರದ ಎಕ್ಸ್ಪೀರಿಯನ್ಸಸ್ ತುಂಬ ಆಗಿದೆ. ಬಟ್ ನನಗೆ ಇನ್ಸ್ಪೈರ್ ಆಗಿದ್ದು ಏನಂತಂದರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ವಿಲ್ ಗ್ರೋ ಬಿಗ್ಗರ್ ಅಂತ, ವೆರಿ ಬಿಗ್ಗರ್. ಆ ಒಂದು ಥಾಟ್ ನಂಗೆ ತುಂಬ ಇನ್ಸ್ಪೈರ್ ಆಯಿತು, ಅವಾಗ ಕಲಿಬೇಕು ಅಂತ ಅನಿಸ್ತು. ಅಂದ್ರೆ ಫೈನಲಿ ನೀವು ನ್ಯೂಸ್ ಪೇಪರ್ ಓದ್ತಿದ್ದಾಗ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಾಯ್ತು. ಕೆಲವರು ಸೋರ್ಸ್ ಒಬ್ಬೊಬ್ಬರಿಂದ ಒಬ್ಬೊಬ್ರು ಗೊತ್ತಾಗುತ್ತೆ, ಕೆಲವರು ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗುತ್ತೆ, ಕೆಲವರು ಆಲ್ರೆಡಿ ಸಕ್ಸಸ್ ಸ್ಟೋರೀಸ್ ನ ಲೈಕ್ ರಾಕೇಶ್ ಜುನ್ಜುನ್ವಾಲಾ ಅವರಾಗಿರ್ಬೋದು, ವಾರೆನ್ ಬಫೆಟ್ ಅವರಾಗಿರ್ಬೋದು, ವಿಜಯ್ ಕೆಡಿ ಅವರಾಗಿರ್ಬೋದು, ಇಂಥವ್ರು ನೋಡ್ ಬರ್ತಾರೆ. ನೀವು ಪೇಪರ್ ಆಡ್ ನೋಡ್ಬಿಟ್ಟು ನಿಮ್ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಮಾಡಿದ್ದೀರಾ, ಒಂದು ಹೊಸ ಕಾನ್ಸೆಪ್ಟ್. ಓಕೆ, ಎಲ್ಲರೂ ಒಂದೊಂದು ಸೋರ್ಸ್ ಇಂದ ಬರ್ತಾರೆ. ನೀವು ಜಸ್ಟ್ ಪೇಪರ್ ಅಲ್ಲಿ ಓದ್ಬಿಟ್ಟು ವಿಪ್ರೋ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ತರ ಆಗ್ತಿತ್ತು ಅಂತ ನೀವು ಬಂದಿದ್ದೀರಾ. ಸರ್ ನಿಮ್ ಪ್ರೊಫೆಷನ್ ಏನು ಸರ್? ಸರ್ ನಾನು ಬೇಸಿಕಲಿ ಈಗ ಪ್ರೊಫೆಷನ್ ಬಂದು ಲಾಯರ್. ಓಕೆ, ಲಾಯರ್. ಸೂಪರ್, ಲಾಯರ್. ಓಕೆ, ಸೊ ನಿಮಗೆ ಆ ಫೀಲ್ಡ್ಗೆ, ಓಕೆ, ಲಾಯರ್ ಫೀಲ್ಡಲ್ಲಿ ಇದ್ದೀರಾ ಆಲ್ರೆಡಿ ನೀವು, ಓಕೆನಾ? ಸೊ ಈ ಫೀಲ್ಡ್ಗೆ ಏನಕ್ಕೆ ಬರಬೇಕು ಅನಿಸ್ತು? ಸೊ ನಥಿಂಗ್ ಬಟ್ ಸ್ಟಾಕ್ ಮಾರ್ಕೆಟ್ಗೆ ಏನಕ್ಕೆ ಬರಬೇಕು ಅನಿಸ್ತು? ಬಿಕಾಸ್ ಲಾಯರ್ ಕ್ಯಾನ್ ಮೇಕ್ ಮನಿ. ನಾನು ಎಲ್ಲೋ ಪಾಡ್ಕಾಸ್ಟ್ ಅಲ್ಲೆಲ್ಲ ನೋಡೀನಿ, ಸುಪ್ರೀಂ ಕೋರ್ಟ್ ಅಲ್ಲಿ ಗಂಟೆ ಹಿಂಗೆ ನಿಮಿಷ ಓಡುತ್ತೋ ಹಂಗೆ ಕ್ರೋರ್ಸ್ ಓಡುತ್ತಂತೆ. ಸೊ ಅದು ನಿಜನಾ ಲಾಯರ್ ಫೀಲ್ಡ್ ಅಲ್ಲಿ? ಬಟ್ ಆ ಫೀಲ್ಡ್ ಬಿಟ್ಟು ನಿಮ್ಗೆ ಯಾಕೆ ಸ್ಟಾಕ್ ಮಾರ್ಕೆಟ್ ಬರಬೇಕು ಅನಿಸ್ತು? ಸರ್ ಆ ಫೀಲ್ಡ್ ಬಿಟ್ಟು ಏನು ನಾನು ಬಂದಿಲ್ಲ. ಅಂಡ್ ನೀವು ಒಂದು ಹೇಳಿದ್ರಿ ಲಾಯರ್ ಕ್ಯಾನ್ ಮೇಕ್ ಮನಿ ಅಂತ. ಸರ್ ಯಾವುದೇ ಫೀಲ್ಡ್ ಅಲ್ಲೂ ಸಹ ಮನಿ ಮಾಡೋದು ಈಸಿ ಅಲ್ಲ. ಐದರ್ ಸ್ಟಾಕ್ ಮಾರ್ಕೆಟ್ ಆರ್ ಅ ಲಾಯರ್, ಯಾವುದೇ ಪ್ರೊಫೆಷನಲ್ ಆಗಲಿ ಅವ್ರವ್ರ ಕಷ್ಟ ಏನು ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ. ಕರೆಕ್ಟ್. ಅಂಡ್ ನಾನು ಸ್ಟಾಕ್ ಮಾರ್ಕೆಟಿಗೆ ಬಂದು ಆಮೇಲೆ ಲಾಯರ್ ಆದೆ. ಲಾಯರ್ ಆಗಿ ಆಮೇಲೆ ಸ್ಟಾಕ್ ಮಾರ್ಕೆಟಿಗೆ ಬಂದಿಲ್ಲ. ಸೊ ನೀಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ಫಸ್ಟ್ ಎಲ್ಲರೂ, ಸೊ ನನಗೂ ಕನ್ಫ್ಯೂಷನ್ ಇತ್ತು. ಫಸ್ಟ್ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಲ್ತ್ಕೊಂಡು ಆಮೇಲೆ ಲಾಯರ್ ಆಗಿದ್ದಾರೆ, ಅದೊಂದು ಅಡ್ವಾಂಟೇಜ್ ಅವ್ರಿಗೆ. ಹೇಳಿ. ಓಕೆ, ಅಂಡ್ ನಾನು ಲಾಯರ್ ಆಗಿ 3 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹೌದು. ನಾನು ಸ್ಟಾಕ್ ಮಾರ್ಕೆಟ್ ಫೀಲ್ಡಿಗೆ ಬರಬೇಕು ಅಂತ ಅನ್ಸುತ್ತೆ 2017 ಅಲ್ಲಿ. ಓಕೆ, ಸೊ ನಾನು ಅಂಡ್ ನೀವು ಸ್ಟಾಕ್ ಮಾರ್ಕೆಟು ಅಷ್ಟೇ, ಬಟ್ ಎಲ್ಲರೂ ಅನ್ಕೊಂಡಿರೋದು ಸ್ಟಾಕ್ ಮಾರ್ಕೆಟ್ ತುಂಬ ಈಸಿ, ಬೇಗ ದುಡ್ಡು ಮಾಡ್ಬಿಡ್ಬೋದು ಅಂತ ಎಲ್ಲ ಅನ್ಕೊಂಡಿದ್ದಾರೆ. ಆಕ್ಚುಯಲ್ ಆಗಿ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಇಲ್ಲಿನ ಕಷ್ಟ ಏನು ಅಂತ. ಇಲ್ಲಿ ಬೇಗ ದುಡ್ಡು ಬೇಕಾದ್ರೆ ಹೋಗುತ್ತೆ, ಬೇಗ ದುಡ್ಡು ಮಾಡೋದು ಕಷ್ಟ. ಬರಲ್ಲ. ದುಡ್ಡು ಬೇಗ ಬೇಕಾದ್ರೆ ಹೋಗುತ್ತೆ, ದುಡ್ಡು ಮಾಡೋದು ಕಷ್ಟ. ಇದ್ರಲ್ಲಿ ಏನಾದ್ರೂ ಸ್ವಲ್ಪ ಒಂದು 3-4 years ಸ್ಟಕ್ಕಿನ್ ಆಗ್ಬಿಟ್ರೆ ಇದಕ್ಕಿಂತ ಒಳ್ಳೆ ಫೀಲ್ಡ್ ಇನ್ನೊಂದು ಖಂಡಿತ ಇಲ್ಲ ಅಂತ ಅನ್ಸುತ್ತೆ. ಈವನ್ ನೀವು ಪ್ರಾಫಿಟ್ ಮಾಡ್ಲಿಲ್ಲ ಅಂತ ಅಂದ್ರೂ 3-4 years ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ರೆ ಮಾರ್ಕೆಟ್ ಏನು ಅಂತ ಅರ್ಥ ಆಗುತ್ತೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಫಸ್ಟ್ ನಾವು ಮಾರ್ಕೆಟ್ ಏನು ಅಂತ ಅರ್ಥ ಮಾಡ್ಕೋಬೇಕು, ಆಮೇಲೆ ದುಡ್ಡು ಮಾಡೋದು. ಸೊ ನೆಕ್ಸ್ಟ್, ಸೊ ಜನ ತುಂಬಾ ಕೇಳ್ತಿದ್ದು ಕ್ವಶನ್ಸ್ ಇವಾಗ ನಾನು ನಿಮಗೆ ಕೇಳ್ತಾ ಇದೀನಿ. ಓಕೆನಾ? ಎಲ್ಲ ಕಾಮೆಂಟ್ಸ್ ಅಲ್ಲಿ ಸೊ ನಾರ್ಮಲ್ ಆಗಿ ಕಾಮೆಂಟ್ಸ್ ಹಾಕ್ತಾರೆ, ನಾರ್ಮಲ್ ಆಗಿ. ಓಕೆ, ಏನೇನು ವರ್ಕ್ ಆಗ್ತಿದೆಯಾ, ಇದೆಲ್ಲ ಫೇಕ್. ಯಾಕಂದ್ರೆ 99% ಆಚೆ ಎಲ್ಲ ಫೇಕ್ ಇರೋದು ನೋಡ್ಬಿಟ್ಟು ಯಾವ್ದೋ ಪಾಪ ನಮ್ಮಂತವ್ರು ಇನ್ಸ್ಟಿಟ್ಯೂಷನ್ಸ್ ಇಟ್ಟಿರ್ತಾರೆ, ಹೇಳ್ಕೊಡೋರು ಇರ್ತಾರೆ ಕರೆಕ್ಟ್ ಆಗಿ, ಅದನ್ನು ಫೇಕ್ ಅನ್ಕೊಂಡ್ಬಿಡ್ತಾರೆ. ಎಸ್, ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲ, ಕೆಲವೊಂದಿದೆ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ. ನನ್ಗೆ ನನ್ನ ಫೀಲ್ಡ್ ಅಲ್ಲೂ ಸೀನಿಯರ್ಸ್ ನಂಗೆ ಸ್ವಲ್ಪ ಗೊತ್ತು, ಅವರು ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ. ಓಕೆ, ಸೊ ಬಿಫೋರ್ ಜಾಯ್ನಿಂಗ್ ಟು ದ ಸ್ಟಾಕ್ ಮಾರ್ಕೆಟ್, ಓಕೆನಾ, ನಿಮ್ಮ ಫೈನಾನ್ಷಿಯಲ್ ಗೋಲ್ ಏನಿತ್ತು ಸರ್? ಸರ್ ನನ್ನ ಫೈನಾನ್ಷಿಯಲ್ ಗೋಲ್ ಏನಂದ್ರೆ ಪ್ಯಾಸಿವ್ ಇನ್ಕಮ್ ಸೋರ್ಸ್ನ ಕ್ರಿಯೇಟ್ ಮಾಡಬೇಕು. ಈಗ ಎಲ್ಲರೂ ದುಡಿತಾರೆ, ಎಲ್ಲರೂ ದುಡ್ಡು ಮಾಡ್ತಾರೆ, ಕಷ್ಟಪಟ್ಟು ದುಡ್ಡು ಮಾಡ್ತಾರೆ, ಬಟ್ ಲೈಫ್ ಲಾಂಗ್ ನಾನು ದುಡ್ಕೊಂಡೇ ಇದ್ರೆ ನನ್ನ ಲೈಫ್ ನಾನು ಎಂಜಾಯ್ ಮಾಡೋದು ಹೇಗೆ? ವಾರನ್ ಬಫೆಟ್ ಒಂದು ಬ್ಯೂಟಿಫುಲ್ ಮಾತು ಹೇಳಿದ್ದಾರೆ, ಇಫ್ ಯು ಡಿಂಟ್ ಫೈಂಡ್ ಎ ವೇ ಅರ್ನ್ ವೈಲ್ ಯು ಸ್ಲೀಪ್ ಯು ವಿಲ್ ವರ್ಕ್ ಅಂಟಿಲ್ ಯು ಡೈ ಅಂತ. ಅಂದ್ರೆ ನಾವು ನಿದ್ದೆ ಮಾಡ್ತಾ ಇದ್ದಾಗ್ಲೂ ಸಹ ದುಡ್ಡು ಮಾಡೋದನ್ನ ಕಲೀಲಿಲ್ಲ ಅಂತಂದ್ರೆ ಸಾಯೋವರೆಗೂ ದುಡಿತಾನೇ ಇರ್ತೀವಿ. ಸೊ ನನ್ನ ಗೋಲ್, ವಾರೆನ್ ಬಫೆಟ್ ಅವರು ದ ಗಾಡ್ ಆಫ್ ಇನ್ವೆಸ್ಟಿಂಗ್ ಅಂತೀವಿ, ಅವ್ರು ಹೇಳೋದು ಅಷ್ಟೇ. ನಿದ್ರೆಯಲ್ಲಿ ಅಂದ್ರೆ ನಿದ್ದೆ ಮಾಡೋವಾಗ ನಿಮ್ಗೆ ಏನಾದ್ರು ಇನ್ಕಮ್ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ, ಓಕೆನಾ, ಅದು ಒನ್ ಆಫ್ ದಿ ಪ್ಯಾಸಿವ್ ಇನ್ಕಮ್. ಇಲ್ಲ ನಿಮ್ಗೇನಾದ್ರೂ ಆ ಥರ ಆಗಿಲ್ಲ ಅಂದ್ರೆ ನೀವು ಸತ್ತೋವರೆಗೂ ದುಡಿಬೇಕು ಅಂತ ಎಕ್ಸ್ಪ್ಲನೇಷನ್. ಇದು ಕೊಟೇಶನ್ ದ ಗ್ರೇಟ್ ವಾರೆನ್ ಬಫೆಟ್. ಓಕೆ ಸರ್, ಸೂಪರ್, ತುಂಬಾ ತಿಳ್ಕೊಂಡಿದ್ದೀರಾ. ಓಕೆ, ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನಿಮ್ಮ ಇನ್ವೆಸ್ಟಿಂಗ್ ಮತ್ತೆ ಟ್ರೇಡಿಂಗ್ ಜರ್ನಿನ, ಸ್ಟಾಕ್ ಮಾರ್ಕೆಟ್ ಜರ್ನಿನ? ಸರ್ ನಾನು ಸ್ಟಾಕ್ ಮಾರ್ಕೆಟ್ ಜರ್ನಿನ ಶುರು ಮಾಡಿದ್ದು 2017 ಅಲ್ಲಿ. ಅದೇ ಹೇಳಿದ್ರೆ ಪೇಪರ್ ಆಡ್ ನೋಡಿ ಹೋಗಿ ಇದನ್ನ ಮಾಡಿ ಆಲ್ಮೋಸ್ಟ್ ಇವತ್ತು 9 years ಆಗುತ್ತೆ. ಹೌದು, ಓಕೆ, 9 years ಆಗುತ್ತೆ. 9 years ಆಗುತ್ತೆ. ಆದ್ರೆ ನಾನು ಇನ್ವೆಸ್ಟಿಂಗ್ ಶುರು ಮಾಡಿದ್ದು 2023 ಅಲ್ಲಿ. 23 ಅಲ್ಲಿ ಅಂದ್ರೆ ಒಂದು 6 years ನಾನು ಇನ್ವೆಸ್ಟ್ ಮಾಡಿಲ್ಲ, ಬರೀ ಟ್ರೇಡಿಂಗ್ ಮಾಡಿದೀನಿ. ಬಟ್ ಇಲ್ಲಿ ನಾನೊಬ್ಬನೇ ಇಲ್ಲ, ಎಲ್ಲರೂ ಬಿಗಿನರ್ಸ್ ಮಾಡೋ ತಪ್ಪೇನಂದ್ರೆ ಫಸ್ಟ್ ಟ್ರೇಡಿಂಗ್ ಅಲ್ಲಿ ಚೆನ್ನಾಗಿ ಲಾಭ ಮಾಡೋಣ, ಆಮೇಲೆ ಅದ್ರಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ. ಬಟ್ ಆಕ್ಚುಲಿ ನಾವು ಕರೆಕ್ಟ್ ಆಗಿ ಲಾಭ ಮಾಡ್ಬೇಕು ಅಂತಂದ್ರೆ ಉಲ್ಟಾ ಮಾಡ್ಬೇಕು. ಫಸ್ಟ್ ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು, ಆಮೇಲೆ ಟ್ರೇಡಿಂಗ್ ಶುರು ಮಾಡ್ಬೇಕು. ಬಿಕಾಸ್ ಟ್ರೇಡಿಂಗ್ ಅನ್ನೋದು ಇಂಡಿಯಾಗೆ ಇಂಟ್ರೊಡ್ಯೂಸ್ ಆಗಿದೆ 1992 ಅಲ್ಲಿ. ದ ಗ್ರೇಟ್ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆದ್ಮೇಲೆ ಪೋರ್ಟ್ಫೋಲಿಯೋಸ್ ನ ಹೆಡ್ಜಸ್ ಮಾಡ್ಕೊಬೇಕಾಗಿತ್ತು, ಅದಕ್ಕೆ ಡಿರೈವೇಟಿವ್ಸ್ ಬಂತು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಫಸ್ಟ್ ಇಂದ
1875 ಅಲ್ಲಿ ನಮ್ಮ BSc ಸ್ಟಾರ್ಟ್ ಆಯ್ತು, ಅಲ್ಲಿಂದ ಇದೆ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಸ್ಟಾರ್ಟ್ ಆಗಿದ್ದು ಡಿರೈವೇಟಿವ್ಸ್, F&O, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಂದ್ಬಿಟ್ಟು 1992 ಅಲ್ಲಿ ಬಂದಿದ್ದು. ಆ ಟೈಮ್ಗೆ ಸೆಬಿ ಬಂತು, ನಮ್ಗೆ NSE ಕೂಡ ಬಂದಿದೆ. ಸೊ ಎಷ್ಟೋ ಜನಕ್ಕೆ ಇದು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಪೋರ್ಟ್ಫೋಲಿಯೋನೇ ಹೆಜ್ ಮಾಡ್ಕೊಳಕ್ಕೆ, ಏನಾದ್ರೂ ಮಾರ್ಕೆಟ್ ಬಿದ್ದೋಗ್ತಿದ್ರೆ ತುಂಬಾ ಜನ ಇನ್ವೆಸ್ಟ್ ಮಾಡಿರ್ತಾರೆ, ಅವಾಗ ಪುಟ್ ಆಪ್ಷನ್ ತಗೊಳೋದು ಇಲ್ಲೋ ಫ್ಯೂಚರ್ನ ಸೆಲ್ ಮಾಡೋದಕ್ಕೆ ಬಂದಿದ್ದು. ಅಲ್ಲಿಗೂ ಸೊ ಸಮ್ ಆಫ್ ದ ವಿಲ್ ಮೇಕ್ ಸ್ಪೆಕ್ಯುಲೇಷನ್. ಓಕೆನಾ? ಸೊ ನೆಕ್ಸ್ಟ್ ಬಟ್ ಏನಂದ್ರೆ ಅದೇ ನಾನು ಹೇಳ್ದಂಗೆ ನಿಮ್ಗೆ ಯಾವ ತರ ಈ ಸ್ಪೆಕ್ಯುಲೇಷನ್ ನಲ್ಲಿ ಸೆಬಿ ಡೇಟಾ ಹೇಳುತ್ತೆ ಏನಂತ, ಆಸ್ ಎ ಲಾಯರ್ ನೀವೆಲ್ಲ ತಿಳ್ಕೊಂಡಿರ್ತೀರಾ ಅನ್ಕೊಂಡಿರ್ತೀನಿ. ಡೇಟಾ 91% ಆರ್ ಇನ್ ಲಾಸ್, 9% ಆರ್ ಇನ್ ಪ್ರಾಫಿಟ್ ಅಂತ. ಎಲ್ಲರೂ 91 ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ನೀವ್ ಹೆಂಗೆ 9% ಅಲ್ಲಿ ಬರ್ಬೋದು ಅನ್ಕೊಂಡಿದೀರಾ? ಓಕೆನಾ? ಬಿಕಾಸ್ 91% ಲಾಸ್ ಅಲ್ಲಿರೋ ಪೀಪಲ್, 9% ಪ್ರಾಫಿಟ್ ಅಲ್ಲಿರೋ ಜನ. ನೀವ್ ಹೆಂಗ್ 9% ಅಲ್ಲಿ ಬರ್ಬೋದು ಅನ್ಕೊಂಡಿದ್ರೆ, ಇಲ್ಲ ಕಾನ್ಸಂಟ್ರೇಷನ್ 91 ಮೇಲೆ ಮಾಡಿದ್ರ ಜನ ಯಾಕೆ ದುಡ್ಡು ಕಳ್ಕೊಂತಾರೆ? 91 ಅಲ್ಲಿ ಯಾಕೆ ಜನ ತುಂಬಾ ಇರ್ತಾರೆ? ಓಕೆ ಸರ್, ಈಗ ನಾನು ಒಂದ್ ಕಾಲದಲ್ಲಿ 91% ಆ ಕೆಟಗರಿಲೇ ಬರ್ತಿದ್ದೆ. ಓಕೆ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ಬೇಕು, ಅದು ಚಾಲೆಂಜ್. ಅಂಡ್ ಫಸ್ಟ್ ವಿ ಶುಡ್ ಲರ್ನ್. ಓಕೆ, ವಿ ಶುಡ್ ಲರ್ನ್. 91% ಜನ, ಎಷ್ಟೋ ಜನ ಕಲಿಯೋದೇ ಇಲ್ಲ. ಫಸ್ಟ್ ಅದಕ್ಕಿಂತ ಮುಂಚೆ ಫೈಂಡ್ ಅ ಗುಡ್ ಟೀಚರ್, ಫೈಂಡ್ ಅ ಗುಡ್ ಮೆಂಟರ್, ಫೈಂಡ್ ಅ ಗುಡ್ ಇನ್ಸ್ಟಿಟ್ಯೂಷನ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಇರೋದು ತುಂಬಾ ಕಡಿಮೆ. ಅವ್ರು ಹೇಳ್ತಾ ಇದ್ರು ಟ್ರೇಡಿಂಗ್ ಹಬ್ಬೆ ಅಂತಲ್ಲ, ಒಳ್ಳೆ ಇನ್ಸ್ಟಿಟ್ಯೂಷನ್ ಫೈಂಡ್ ಮಾಡಿ, ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಂಡೇ ಮಾಡಿ. ಕಲ್ತ್ಕೊಂಡಿಲ್ಲ ಅಂದ್ರೆ ದುಡ್ಡು ಹೆಂಗ್ ಹೊಲ್ಟೋಗುತ್ತೆ ಅಂದ್ರೆ, ಕಣ್ಮುಚ್ಚು ಕಂಟೆಗೆ ಎಷ್ಟೊತ್ತಲ್ಲಿ ದುಡ್ಡು ಆರಾಮಾಗಿ ಹೊಲ್ಟೋಗುತ್ತೆ. ಓಕೆನಾ? ನೀವು ದುಡ್ಡು ಹೇಳ್ತಾರಲ್ಲ ಕೆಲವರು ಅಕಾಡೆಮೀಸ್, ಹಿಂಗಾಗ್ಬಿಟ್ರೆ ಹಿಂಗ್ ಬರುತ್ತೆ ಅಂತ, ಹಿಂಗಾಗ್ಬಿಟ್ರೆ ಹಂಗೆ ಹೋಗುತ್ತೆ ಆರಾಮಾಗೆ. ಸೊ ಫೈಂಡ್ ಎ ಗುಡ್ ಟೀಚರ್. ಫಸ್ಟ್ ಕಾನ್ಸಂಟ್ರೇಷನ್ ಆನ್ ಲರ್ನಿಂಗ್ ಮಾಡ್ತಾ ಮಾಡ್ತಾ ಏನ್ ಮಾಡಿ, ಎಲ್ನ ಕಟ್ ಮಾಡಿ. ಸೊ ನೀವು ಅರ್ನಿಂಗ್ ಮಾಡ್ತೀರಾ. ಓಕೆನಾ? ಫೈಂಡ್ ಅ ಗುಡ್ ಟೀಚರ್ ಫಸ್ಟ್. ನನಗೂ ನನ್ನ ಮೆಂಟರು ಚೆನ್ನೈಯಲ್ಲಿದ್ದಾರೆ, IT ಜಗನ್ ಅಂತ. ಸೊ ಈಸ್ ಮೈ ಮೆಂಟರ್. ನನಗೆ ತುಂಬಾ ಇನ್ಸ್ಪೈರ್ ಆಗಿರುವಂತ ಪರ್ಸನ್. ಓಕೆ, ನನ್ಗೆ ಅವರ ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಏನು ಅದೆಲ್ಲ ಅವ್ರು ನೋಡಿ ಕಲ್ತಿರೋದೇ ನಾನು. ಓಕೆನಾ? ಸೊ ಓಕೆ ಸರ್, ಸೊ ಫೈಂಡ್ ಎ ಗುಡ್ ಮೆಂಟರ್ ಅಂತ ನೀವು ಹೇಳಿದ್ದೀರಾ. ಹೌದು. ಸೊ ಹಲವಾರು ಅಕಾಡೆಮೀಸ್ ಇರುತ್ತೆ, ಹಲವಾರು ಈ ಸೋಷಿಯಲ್ ಮೀಡಿಯಾ ಫೇಮಸ್ ಆದಾಗಿಂದ ಹಲವಾರು ಆನ್ಲೈನ್ ಕೋಚಸ್ ಬಂದಿದೆ, ಓಕೆನಾ, ಅಕಾಡೆಮೀಸ್ ಬಂದಿದೆ. ಹೌ ಟು ಫೈಂಡ್ ದ ಗುಡ್ ಸರ್? ಹೌ ಟು ಫೈಂಡ್ ಆ ಕನ್ಫ್ಯೂಷನ್ ಯಾರು, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅಂತ. ಆಲ್ರೆಡಿ ನೀವು ಹೇಳಿದ್ರಿ ನನಗೆ ಸರ್ 4 ಹತ್ರ ಹೋಗಿ ಬಂದ್ಬಿಡಿ ಏನಿ ಅಂತ. ಓಕೆನಾ? ಸೊ ಯಾರ್ದು ಹೆಸರು ಬೇಡ. ಓಕೆ, ಅವ್ರು ಏನೇನ್ ಮಾಡಿದ್ರು, ಡಿಫ್ರೆನ್ಸ್ ನಾವೇನೇನ್ ಮಾಡಿದ್ವಿ. ಓಕೆ, ಈಗ ಕೆಲವೊಬ್ರು ಹೇಳ್ತಾರೆ ಒಂದೇ ದಿವಸದಲ್ಲಿ ದುಡ್ಡು ಡಬಲ್ ಆಗುತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಆಸ್ ಎ ಬಿಗಿನರ್ ನಮಗೆ ಅದು ನಿಜ ಇರ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಅವ್ರೇನು ಅವ್ರ ಪ್ರಾಫಿಟ್ಸ್ನ ತೋರಿಸ್ತಾರೆ, ಅವ್ರೇನು ಸುಮ್ಮನೆ ಹೇಳಲ್ಲ, ಸ್ಕ್ರೀನ್ ಶಾಟ್ ತೋರಿಸ್ತಾರೆ, ಪ್ರಾಫಿಟ್ ತೋರಿಸ್ತಾರೆ. ಯಾವತ್ತೋ ಒಂದು ದಿವಸ ನಿಮಗೆ ಪ್ರಾಫಿಟ್ ಬಂದಿರ್ಬೋದು. ಬಟ್ ಇಲ್ಲಿ ಪ್ರಾಫಿಟ್ ಮಾಡೋದ್ಕಿಂತ ಪ್ರಾಫಿಟ್ ಸಸ್ಟೈನ್ ಆಗಬೇಕು. ಅಂದರೆ ನಾನು ಒಂದು 30 ದಿವಸ ಟ್ರೇಡ್ ಮಾಡ್ತೀನಿ ಅಂತಂದರೆ 30 ದಿವಸದಲ್ಲಿ ಒಂದು 20 ದಿವಸನಾದರೂ ಟ್ರೇಡಿಂಗಲ್ಲಿ ಲಾಭ ಬಂದಿರಬೇಕು. ಆ ಥರ ಇರಬೇಕು, ಸಸ್ಟೈನ್ ಆಗಬೇಕು. ಇವತ್ತು ನಾನು 10,000 ಮಾಡಿಬಿಟ್ಟು ನಾಳೆ 20,000 ಕಳ್ಕೊಂಡ್ರೆ ಅದ್ರಲ್ಲಿ ಅರ್ಥ ಇಲ್ಲ, ವೇಸ್ಟ್ ಅದು. ಸೊ ಇನ್ನ ಕೆಲವರು ಪುಣ್ಯಾತ್ಮರು ಇರ್ತಾರೆ, 2 ಅಕೌಂಟ್ ಇಟ್ಕೊಂತಾರೆ. ಆ ಕಡೆ ಕಾಲ್ ಆಪ್ಷನ್ ತಗೊಂತಾರೆ, ಈ ಕಡೆ ಪುಟ್ ಆಪ್ಷನ್ ತಗೊಂತಾರೆ. ಓಕೆನಾ? ಸ್ಟೂಡೆಂಟ್ಸ್ ಯಾವ್ದು ಬಂದ್ರೆ ಅದನ್ನ ತೋರಿಸ್ತಾರೆ. ಸೊ 2 ಅಕೌಂಟ್ ಇಟ್ಕೊಂಡಿರ್ತಾರೆ. ಈ ಕಡೆ ಮಾರ್ಕೆಟ್ ಬೇರಿಶ್ ಅಂತ ಹಾಕ್ತಾರೆ, ಆ ಕಡೆ ಬುಲ್ಲಿಶ್ ಅಂತ ಹಾಕ್ತಾರೆ. ನೀವು ಕುತ್ಕೊಂಡಿರ್ತೀರ, ನಿಮ್ ನೋಡೋರ್ಗೆ ಏನ್ ಅನ್ಸುತ್ತೆ ಗೊತ್ತಿರಲ್ಲ. ಓಕೆ, ಈ ತರ ಮಾಡ್ತಾರ ಅಂತ. ಓಕೆನಾ? ಓ, ಬುಲ್ಲಿಶ್ ಹೋದ್ರೆ ನೋಡಿ ಇಲ್ಲಿ ದುಡ್ಡು ಮಾಡಿದೀನಿ, ಬೇರಿಶ್ ಹೋದ್ರೆ ಇಲ್ಲಿ ದುಡ್ಡು ಮಾಡಿದೀನಿ. ಸೊ ಇಂಥವ್ರಿಗೆ ಏನ್ ಹೇಳ್ತೀರಾ? ಇಂಥ ಅಕಾಡೆಮಿ ನಿಮ್ಗೆ ಯಾವ್ದಾದ್ರು ಸಿಗಾಕೊಂಡಿದ್ಯಾ ಸರ್? ಸರ್, ಇಂಥ ಸಿಗಾಕೊಂಡಿರ್ಬೋದು, ಬಟ್ ನಮ್ಗೆ ಅದು ಹಿಂಗೆ ಮಾಡಿದ್ರೆ ಅಂತ ನಮಗೂ ಹೇಳಕ್ಕಿಲ್ಲ. ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಮಾಡಿರ್ತಾರೆ. ಇರ್ಬೋದು. ಈಗ ನಾನು ಇದು ಟ್ರೇಡಿಂಗ್ ಹಬ್ ಇಸ್ ನಾಟ್ ಮೈ ಫಸ್ಟ್ ಕೋರ್ಸ್. ಓಕೆ, ಲಾಟ್ ಆಫ್ ಥಿಂಗ್ಸ್ ನಾನು ತುಂಬಾ ಸುತ್ತಾಡಿದ್ದೀನಿ, ನಾನು ಕಲೀಲೇಬೇಕು ಅಂತ ತುಂಬಾ ಹುಡುಕಾಡಿದ್ದೀನಿ. ಅದರಲ್ಲಿ ಟ್ರೇಡಿಂಗ್ ಹಬ್ಬಿಗೆ ನಾನು 2024 ಅಲ್ಲಿ ಜಾಯ್ನ್ ಆದೆ. ಟ್ರೇಡಿಂಗ್ ಹಬ್ ಆದ್ಮೇಲೆ ಯಾವುದು ಇನ್ಸ್ಟಿಟ್ಯೂಷನ್ಗೆ ನಾನು ಇದುವರೆಗೂ ಜಾಯ್ನ್ ಆಗಿಲ್ಲ. ಓಕೆ, ಯಾಕಂದ್ರೆ ಅಷ್ಟು ಕಲ್ತಿದ್ದೀನಿ, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಇಲ್ಲಿ ಕಲ್ತಾಗ. ಆ್ಯಂಡ್ ಇಲ್ಲಿ ಪ್ರಾಫಿಟ್ಸ್ನ ನೋಡಿದ್ದೀನಿ. ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ಸು ಸಸ್ಟೈನ್ ಆಗಿದೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಸಸ್ಟೈನ್ ಆಗೋದು ಇಂಪಾರ್ಟೆಂಟು. ಅವಾಗಲೇ ನಾನು ಹೇಳ್ದಂಗೆ, ಸೊ ಫಸ್ಟ್ ಕಲಿಬೇಕು, ಪ್ರಾಫಿಟ್ ಮಾಡಬೇಕು, ಪ್ರಾಫಿಟ್ ಸಸ್ಟೈನ್ ಆಗಬೇಕು. ಆ್ಯಂಡ್ ಮೋರ್ ಓವರ್, ಅದೇ ನಾನು ಆಗಲೇ ಹೇಳಿದಾಗೆ, ಒಂದು 100% ಪ್ರಾಫಿಟ್ ಬರುತ್ತೆ, ಒಂದೇ ದಿವಸದಲ್ಲಿ ಡಬಲ್ ಆಗುತ್ತೆ. ಆ ಒಂದು ಎಕ್ಸ್ಪೆಕ್ಟೇಷನಿಂದ ಆಮೇಲೆ ತಿಂಗಳಿಗೆ 10% ಬರುತ್ತೆ, ತಿಂಗಳಿಗೆ 5% ಬರುತ್ತೆ, ಈಗ ತಿಂಗಳಿಗೆ 2ರಿಂದ 3% ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಗೆ ಬಂದು ನಿಂತಿದೆ ನನ್ನ ಎಕ್ಸ್ಪೆಕ್ಟೇಷನ್. ಯಾಕೆಂದರೆ ನಾವು ಕಲಿತಾ ಗೊತ್ತಾಗುತ್ತೆ ನಾವು ಎಷ್ಟು ಮಾಡ್ಬೋದು ಅಂತ. ಸರ್ ಏನಂದ್ರೆ ಇವಾಗ ತಿಂಗಳಿಗೆ 10% ಅಂದ್ರೆ 120% ಆಯ್ತು ವರ್ಷಕ್ಕೆ. ಸೊ ಈವನ್ ಮುಖೇಶ್ ಅಂಬಾನಿ ಕೂಡ ಅಷ್ಟು ಮಾಡಲ್ಲ, ಅದಾನಿ ಕೂಡ ಅಷ್ಟು ಮಾಡಲ್ಲ, ಬಿರ್ಲಾ ಕೂಡ ಅಷ್ಟು ಮಾಡಲ್ಲ, ನನ್ನ ಫೇವರೇಟ್ ಇನ್ಸ್ಪಿರೇಷನ್ ಟಾಟಾ ಗ್ರೂಪ್ಸ್ ಅವ್ರು ಕೂಡ ಅಷ್ಟು ಮಾಡಲ್ಲ. ನಾವೇನಾದ್ರೂ 3% ಅಂದ್ರೆ ಇಯರ್ಲಿ ನಮ್ಗೆ 36 to 40%. ಓಕೆ, ಇಯರ್ಲಿ 36 to 40% ಅಂದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್. ಯಾವ ಬಿಸ್ನೆಸ್ ಅಲ್ಲಿ ನಮ್ಗೆ
6% 40% ಮೇಲೆ ಕೊಡ್ತಾರೆ. ಬ್ಯಾಂಕ್ ಅಲ್ಲಿ ಇಟ್ರೆ ನಿಮ್ಗೆ ಗೊತ್ತು ಎಷ್ಟು ಕೊಡ್ತಾರೆ ಅಂತ. 7% maximum. 7% ಮ್ಯಾಕ್ಸಿಮಮ್. ಹೆಂಗ್ ಇವ್ರು ಒಂದೇ ದಿವಸಕ್ಕೆ ಡಬಲ್ ಆಗ್ಬಿಡುತ್ತೆ ಅಂತ ತಿಳ್ಕೊಂತಾರೆ ಜನ. ಅವ್ರು ತಪ್ಪಲ್ಲ, ಜನಕ್ಕೆ ಆಸೆ ಏನೋ ಒಂದು EMI ಆಗುತ್ತೆ, ಒಂದು ಮನೆಗಾಗುತ್ತೆ ಅಂತ. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ ಮೊನ್ನೆ ಯಾರೋ ಬಂದಿದ್ರು ಒಬ್ರು, ಓಕೆನಾ, ಗದಗಿಂದ. ಸರ್ ನಂದು 1 ಕೋಟಿ ಆಗೋಯ್ತು ಸರ್, ಯಾರಿಗೂ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಟಿದ್ದೆ, 1 ಕೋಟಿ ಲಾಸ್ ಆಯ್ತು ಅಂತ. ಇಂಥವ್ರಿಗೆ ಏನ್ ಹೇಳ್ತೀರಾ ಸರ್? ನಾನು ಜಸ್ಟ್ ಅವ್ರು ಹೇಳಿದ್ದೇನಂದ್ರೆ ಫಸ್ಟ್ 1 lakh ಹಾಕಿ, ಈ 1 lakh ಆಗ್ತಾ 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 ಅವ್ರಿಗೆ ಗೇಮ್ ತರ ಬಂದ್ಬಿಡ್ತಿದ್ರು, ಗ್ಯಾಮ್ಲಿಂಗ್ ತರ ಅಡಿಕ್ಷನ್ ಹಾಕೋದು. ಡೈಲಿ 10,000 ಪ್ರಾಫಿಟ್ ನೋಡೋದು, 20,000 ಲಾಸ್ ನೋಡೋದು. ಅವ್ರಿಗೆ ಒಂದೇ ಸಲ ಪ್ರಾಫಿಟ್ ನೋಡಿದಾಗ ನನ್ಗೆ ಹೇಳ್ತಾ ಇದ್ರು, ಸರ್ ಶುಗರ್ ಇನ್ಸುಲಿನ್ ಪಕ್ಕದಲ್ಲಿ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಸರ್ ಡೈಲಿ ಬೇರೆಯವ್ರಿಗೆ ಅಕೌಂಟ್ ಕೊಟ್ಟು ಅಂತ. ನೀವು ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ರಿಯಲ್ ಆಗಿ 1 ಲಕ್ಷಕ್ಕೆ ತಿಂಗಳ 1 ಲಕ್ಷ ಆಗುತ್ತಾ ಸರ್? ತಿಂಗಳ 1 ಲಕ್ಷ ಮಾಡ್ಬೋದು, ಬಟ್ ಕ್ಯಾಪಿಟಲ್ 1 ಕೋಟಿ ಇರಬೇಕು. ತಿಂಗಳಿಗೆ 1 ಲಕ್ಷ ಮಾಡಬೇಕು ಅಂತಂದ್ರೆ. ಅಂಡ್ ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಫಸ್ಟು ನೀವು ಯಾರನ್ನು ನಂಬಕ್ ಹೋಗ್ಬಿಡಿ, ಫಸ್ಟ್ ಕಲೀರಿ. ನೀವು ಯಾರೋ ಮಾಡ್ತಾರೆ, ನನ್ನ ಅಕೌಂಟ್ ಹ್ಯಾಂಡ್ಲಿಂಗ್ ಯಾರೋ ಮಾಡ್ತಾರೆ ಅಂತ ಕೊಟ್ರೆ, ಈಗ ಅವ್ರೇನಾದ್ರು ತಪ್ಪು ಮಾಡಿದ್ರೆ ಸಫರ್ ಆಗೋದು ನೀವು. ಸೊ ಹಂಗಾಗಿ ಫಸ್ಟ್ ನೀವು ಕಲಿತು ನೀವೇ ಟ್ರೇಡ್ ಮಾಡೋದು ಬೆಸ್ಟ್ ನನ್ನ ಪ್ರಕಾರ. ಆ್ಯಂಡ್ ನಾನು ಸಹ ಯಾರಿಗೋ ಟ್ರೇಡಿಂಗ್ ಕೊಟ್ಟು ಅಲ್ಲಿ ಸಹ ದುಡ್ಡು ಕಳ್ಕೊಂಡಿರೋಂಥದ್ದು ಎಕ್ಸ್ಪೀರಿಯನ್ಸ್ಗಳಿದೆ. ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಗೊತ್ತಾಗಿರೋದು ಓಕೆ ಇದೆಲ್ಲ ತಪ್ಪು ಅಂತ. ಆ್ಯಂಡ್ ಫಸ್ಟು ಈ ಥರ ಲಾಸ್ ಏನಕ್ಕೆ ಆಗುತ್ತೆ ಅಂತಂದರೆ, ನಮಗೆ ನಾಲೆಡ್ಜ್ ಇಲ್ಲ ಪ್ರಾಪರ್. ಆ್ಯಂಡ್ ಆಗಲೇ ಹೇಳಿದಾಗ ಕಲಿಸೋರು ತುಂಬ ಕಡಿಮೆ, ಜೆನ್ಯೂನ್ ಆಗಿ ಹೇಳ್ಕೊಡೋರು ತುಂಬ ಕಡಿಮೆ ಜನ ಇದ್ದಾರೆ. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಯು ಫೈಂಡ್ ಎ ಗುಡ್ ಟೀಚರ್. ಫಸ್ಟು ಒಂದು ಫಿಕ್ಸ್ ಆಗಿ ನಾನು ಕಲಿಯೋವರೆಗೂ ನಾನು ಸ್ಟಾಕ್ ಮಾರ್ಕೆಟಲ್ಲಿ ನಾನು ದುಡ್ಡು ಹಾಕಲ್ಲ ಅಂತ. ಸೊ ದುಡ್ಡು ಮಾಡೋದೆಲ್ಲ ಇಂಪಾರ್ಟೆಂಟು, ಫಸ್ಟ್ ನಾಲೆಡ್ಜ್ನ ಗೇನ್ ಮಾಡೋದು ಇಂಪಾರ್ಟೆಂಟು. ಸೊ ಫೋಕಸ್ ಆನ್ ಗೇನಿಂಗ್ ದ ನಾಲೆಡ್ಜ್. ಏನಂದ್ರೆ ಸರ್ ಹೇಳ್ತಾ ಇರೋದು ಸಿಂಪಲ್, ನಿಮ್ಗೆ ಬೈಕ್ ಓಡ್ಸಕ್ ಬರುತ್ತಾ, ಅವಾಗ ಹೈವೇಗೆ ಎತ್ಕೊಂಡ್ಬನ್ನಿ. ಇಲ್ಲ ಅಂದ್ರೆ ಅಷ್ಟು ದಿನ ಪ್ರಾಕ್ಟೀಸ್ ಮಾಡಿ, ಪೇಪರ್ ಟ್ರೇಡ್ಸ್ ಮಾಡಿ, ಡಮ್ಮಿ ಅಕೌಂಟಲ್ಲಿ ಟ್ರೇಡ್ ಮಾಡಿ. ಸೊ ಇದೆಲ್ಲ ಕಲಿಸ್ತೀವಿ. ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಟ್ರೇಡಿಂಗ್ ಹಬ್ ಕರ್ನಾಟಕ ಅನ್ನೋದು ಇಟ್ಟಿರೋದು ಅದಕ್ಕೆ. ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ಬ್ರಾಂಚ್ ಇದೆ, ಮೈಸೂರಲ್ಲಿ ಒಂದು ಬ್ರಾಂಚ್ ಇದೆ, ಇವಾಗ ದೇವನಹಳ್ಳಿಯಲ್ಲಿ ಒಂದು ಬ್ರಾಂಚು ಇನ್ನೊಂದು 10 days ಓಪನ್ ಆಗುತ್ತೆ, 3 branches. ನಾವು ಕೂಡ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಫೈನಾನ್ಷಿಯಲ್ ಫ್ರೀಡಮ್ನ ಹಬ್ಸಕ್ಕೆ ಟ್ರೈ ಮಾಡ್ತಾ ಇದೀವಿ. ಅಲ್ಲಿಗೂ ಕೆಲವರು ಬೇರೆದ್ರಲ್ಲಿ ಹೋಗಿ ಸಿಗಾಕೊಂತೀರಾ, ಪರವಾಗಿಲ್ಲ, ಅವ್ರು ಲಾಸ್ಟ್ ಸಿಗೋದೇ ಟ್ರೇಡಿಂಗ್ ಹಬ್ ಕರ್ನಾಟಕ. ಸೊ ಸಿಗುತ್ತೆ ಸರ್. ನಿಮಗೆ ಇವಾಗ ಆಪ್ಷನ್ಸ್ ಟ್ರೇಡಿಂಗ್ ಅಂತೀರ, ಆಪ್ಷನ್ಸ್ ಅಷ್ಟು ಈಸಿನಾ ಟ್ರೇಡ್ ಮಾಡೋಕ್ಕೆ? ಖಂಡಿತ ಇಲ್ಲ ಸರ್. ಆ್ಯಂಡ್ ಎಲ್ಲರೂ ಇನ್ಸ್ಟಿಟ್ಯೂಷನಲ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಮಾಡೋ ತಪ್ಪೇನಂದರೆ ಫಸ್ಟ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡಕ್ಕೆ ಹೋಗ್ತಾರೆ. ಕೆಲವೊಂದು ಇನ್ಸ್ಟಿಟ್ಯೂಷನ್ ಏನು ಮಾಡ್ತಾರೆ, ಈಗ ಆಪ್ಷನ್ಸ್ಲಿ ಗ್ರೀಕ್ಸ್ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಪಾರ್ಟ್. ಗ್ರೀಕ್ಸೇ ಹೇಳ್ಕೊಡ್ದೆ ಆಪ್ಷನ್ಸ್ ಬೈಯಿಂಗ್ ಕೂರಿಸ್ಬಿಡ್ತಾರೆ. ಇಲ್ಲಿ ತಗೊಳ್ಳಿ, ಇಲ್ಲಿ ಮಾರಿ ಅಂತ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ ಕಲಿಯೋದು. ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ, ಗ್ರೀಕ್ಸ್ ಅಂದ್ರೇನು, ಗ್ರೀಕ್ಸಿಂದ ಏನು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ, ಅದನ್ನು ಫಸ್ಟ್ ಕಲಿಸ್ಬೇಕು. ಅದನ್ನ ಕಲಿಸದೆ ಆಪ್ಷನ್ಸ್ ಬೈ ಕೂರಿಸ್ಬಿಡ್ತಾರೆ. ಅವರು ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ, ಹಂಗೂ ಯಾಕೆ ನನ್ನ ಪ್ರೀಮಿಯಂ ಕೆಳಗಡೆ ಬರ್ತಾ ಇದೆ, ಈ ಥರ ಕನ್ಫ್ಯೂಸ್ ಮಾಡ್ಕೊಂಡೆ ಎಷ್ಟೋ ಜನ ದುಡ್ಡು ಕಳ್ಕೊತಾರೆ. ಈ ಥರದ ಗ್ರೀಕ್ಸ್ ಅಂದ್ರೆ ಪ್ರಾಫಿಟ್ ಎಷ್ಟು ಕೊಡುತ್ತೆ, ನಮ್ಗೆ ಏನಾದ್ರು ಬ್ರೇಕ್ ಇವನ್ ಹತ್ರ ಹೋಗಿಲ್ಲ ಅಂದ್ರೆ ಲಾಸ್ ಎಷ್ಟು ಕೊಡುತ್ತೆ, ಟೀಟಾ ಡಿಕೆ ಎಷ್ಟಾಗುತ್ತೆ, ಆಪ್ಷನ್ಸ್ 0 ಆಗೋಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ATM ಆಪ್ಷನ್ 0 ಆಗುತ್ತೆ. ನೀವು ಹೇಳ್ದಂಗೆ ಅದು ಗ್ರೀಕ್ಸ್ ಇಂದ. ಎಷ್ಟೋ ಜನ ಗ್ರೀಕ್ಸ್ ಗೊತ್ತಿಲ್ಲ. ಸೊ ನೆಕ್ಸ್ಟ್, ಎಷ್ಟೋ ಜನ ಗ್ರೀಕ್ಸ್ ಹೇಳ್ಕೊಡಲ್ಲ. ಎಷ್ಟೋ ಜನ ಗ್ರೀಕ್ಸ್ ಹೇಳ್ಕೊಡಲ್ಲ. ನಾವು ಗ್ರೀಕ್ಸ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಡೆಲ್ಟಾ ಅಂದ್ರೆ ಏನು, ಗಾಮಾ ಅಂದ್ರೆ ಏನು, IV ಅಂದ್ರೆ ಏನು, ಟೀಟಾ ಅಂದ್ರೆ ಏನು. ಸೊ ಎಲ್ಲ ಬೇಸಿಕ್ ಟು ಅಡ್ವಾನ್ಸ್. ಸೊ ನೆಕ್ಸ್ಟ್, ವಿಚ್ ಸ್ಟ್ರಾಟಜಿ ದಟ್ ಯು ಆರ್ ಮೇಕಿಂಗ್ ಕನ್ಸಿಸ್ಟೆನ್ಸಿ ಪ್ರಾಫಿಟ್ ಆಮೇಲೆ ಡಿಸ್ಕಸ್ ಮಾಡೋಣ ಎಷ್ಟು ಮಾಡಿದೀರಾ ಅಂತ. ನಿಮ್ಮ ಫೇವ್ರೇಟ್ ಸ್ಟ್ರಾಟಜಿ ಯಾವ್ದು ಸರ್? ಶಾರ್ಟ್ ಸ್ಟ್ರಾಡಲ್ ಒನ್ ಆಫ್ ಮೈ ಫೇವ್ರೇಟ್. ಶಾರ್ಟ್ ಸ್ಟ್ರಾಡಲ್ ಸರ್, ಬರೀ ಶಾರ್ಟ್ ಸ್ಟ್ರಾಡಲ್ ಅಂದ್ರೆ ಕೆಲವರು ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಸೆಲ್ ಮಾಡಿಬಿಟ್ಟು ಕುತ್ಕೊಂಡ್ಬಿಟ್ರೆ ದುಡ್ಡಾಗುತ್ತೆ ಅಂತಾರೆ. ಇದು ನಿಜಾನಾ? ತುಂಬಾ ಡೇಂಜರ್ ಅದು. ಯಾಕೆಂತಂದ್ರೆ ಮಾರ್ಕೆಟ್ ಏನಾದ್ರು ರಿವರ್ಸ್ ಟ್ರೆಂಡ್ ಹೋಯ್ತು ಅಂತಂದ್ರೆ, ಏನಾದ್ರು ಒಂದು ಮೂವ್ಮೆಂಟ್ ಅಪ್ ತಗೊಂಡು ಟ್ರೆಂಡ್ ತಗೊಂಡು ಅಂದ್ರೆ ಅನ್ಲಿಮಿಟೆಡ್ ಲಾಸ್. ಓಕೆ. ಸೊ ಫಸ್ಟ್ ನಾವು ಸ್ಟಾಪ್ ಲಾಸ್ ಇಡಬೇಕು, ಎಷ್ಟು ನಾವು ಲಾಸ್ ತಗೊಳಕ್ ರೆಡಿ ಇದೀವಿ ಅಂತ. ಆಮೇಲೆ ಸ್ಟಾಪ್ ಲಾಸ್ ಇಟ್ಟಾದ್ಮೇಲೂ ಸಹ ಮಾರ್ಕೆಟ್ ಹೆಂಗ್ ರಿವರ್ಸ್ ಹೋದ್ರೆ ಏನ್ ಮಾಡಬೇಕು. ಸೊ ನೀವು ನೋಡ್ದಂಗೆ ವಾಟ್ ಈಸ್ ಯುವರ್ ಸ್ಟಾಪ್ ಲಾಸ್ ಸರ್? ಎಲ್ಲರೂ ಕೇಳೋದು ಅಷ್ಟೇ. ಓಕೆ, ಸ್ಟಾಪ್ ಲಾಸ್ ಬಗ್ಗೆ ಏನೋ ಹೇಳ್ತಾ ಇದ್ದೀರಾ. ವಾಟ್ ಈಸ್ ಯುವರ್ ಸ್ಟಾಪ್ ಲಾಸ್ ಆನ್ 25% ಆನ್ ಪ್ರೀಮಿಯಂ? ಆನ್ ಕ್ಯಾಪಿಟಲ್? ಆನ್ ಕ್ಯಾಪಿಟಲ್ ನಾನು ಒಂದ್ ದಿವಸಕ್ಕಾದ್ರೆ 1% ಅಷ್ಟೇ. ಅರ್ಥ ಏನಂದ್ರೆ, 1 ಲಕ್ಷದಲ್ಲಿ ಇಟ್ಕೊಂಡು ನಾವೇನಾದ್ರು ಟ್ರೇಡ್ ಮಾಡ್ತಾ ಇದೀವಿ ಅಂದ್ರೆ 1% ಅಂದ್ರೆ 1000 ರೂಪಾಯಿ SL ಇಡಬೇಕು. ನೀವು ಜನ ಏನ್ ಮಾಡ್ತೀರಾ, 1000 ರೂಪಾಯಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಲಾಸ್ ನೋಡಿದ್ರೆ 10,000 ಬುಕ್ ಮಾಡಿರ್ತೀರಿ. ಸೊ ಅಂದ್ರೆ ರಿಸ್ಕ್ ಟು ರಿವಾರ್ಡ್ ಏನಾದ್ರು ಮ್ಯಾಚ್ ಆಗ್ತಾ ಇದೆಯಾ? ಮ್ಯಾಚ್ ಆಗ್ತಾ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ರಿಸ್ಕ್ ಟು ರಿವಾರ್ಡ್ 1% ರಿಸ್ಕ್ ಇಡಬೇಕು, 2% ಗೇನ್ ಮಾಡಬೇಕು. ಅಂದ್ರೆ 2% ಎಲ್ಲ ಟೈಮಲ್ಲಿ ಆಗುತ್ತೆ ಅಂತಲ್ಲ, ರಿಸ್ಕ್ ಟು ರಿವಾರ್ಡ್ ಅಂತೀವಿ. ಸೊ ಜನ ಏನ್ ಮಾಡ್ತಾರೆ ಸರ್, ಕೆಲವು ನನ್ಗೆ ಫೋನ್ ಮಾಡ್ತಾರೆ ಈ ಉತ್ತರ ಕರ್ನಾಟಕದಿಂದ, ಸರ್ 2,000 ಬರೋವರೆಗೂ ನಾನು ಲಾಸಲ್ಲಿ ಬೇಕಾದ್ರೆ ಇಡ್ತೀನಿ, 500 ರೂಪಾಯಿ ಪ್ರಾಫಿಟ್ ಬಂದ್ರೆ ನಾನು ತಡ್ಕೊಳಕ್ ಆಗಲ್ಲ ಸರ್, ಬುಕ್ ಮಾಡಬೇಕು ಅಂತ. ಬಿಕಾಸ್ ಆಫ್ ದ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್.
ನೆಕ್ಸ್ಟ್ ಗ್ರೀಡಿ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ 1 ಲಕ್ಷ ಹಾಕಿದ ತಕ್ಷಣ ಡೈಲಿ 10,000 ಮಾಡಬೇಕು, 20,000 ಮಾಡಬೇಕು, ಈ ಫೇಕ್ ಸ್ಕ್ರೀನ್ ಶಾಟ್ಸ್ ಹಾಕೋದು. ಸೊ ಈ ತರ ಎಲ್ಲ ಇರೋ ಚಾಲೆಂಜಸ್ ಅಲ್ಲಿ ಸೊ ನಮ್ಮ ಅಕಾಡೆಮಿ ಅವ್ರಿಗೆ ಸಿಗೋದೇ ಲಾಸ್ಟ್ ಅಲ್ಲಿ. ಓಕೆನಾ, ಓಕೆ ಇಲ್ಲಿ ನೋಡ್ಬಿಡೋಣ ಅಂತ ಕೆಲವ್ರು ಬರ್ತಾರೆ. ಓಕೆ ವಿಧಿ ಬರ ಟ್ರೈ ಮಾಡೋಣ, ನಮ್ ವಿಧಿ ಬರ, ಬಟ್ ಫಸ್ಟ್ ನೀಟಾಗಿ ಕಲ್ತ್ಕೊಳ್ಳಿ. ನೀವು ನೋಡಿ ಇಂಥವ್ನ ಕೂರ್ಸ್ಬಿಟ್ಟು ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಈಸ್ ಎ ಪ್ರೊಫೆಷನಲ್ ಲಾಯರ್. ಓಕೆನಾ, ಸೊ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೊ ಶಾರ್ಟ್ ಸ್ಟೈಡ್ ಅಲ್ಲಿ ಓಕೆ ಸರ್, ಸೊ ಅಡ್ಜಸ್ಟ್ಮೆಂಟ್ಸ್ ಏನಾದ್ರು ಮಾಡ್ತಾರೆ ಇಲ್ಲ ಪ್ಲೈನ್ ಶಾರ್ಟ್ ಸ್ಟೈಡ್ ಅಲ್ಲ? ನಾನು ಹೌದು ಹೆಡ್ಜಿಂಗ್ ಮಾಡ್ತೀನಿ. ಹೆಡ್ಜಿಂಗ್ ಮಾಡ್ತೀರಾ? ಸೊ ಹೆಡ್ಜಿಂಗ್ ಕಲ್ತ್ಕೊಳ್ಳಿ. ಓಕೆನಾ, ಡೆಲ್ಟಾ ಹೆಂಗ್ ಅಡ್ಜಸ್ಟ್ ಮಾಡೋದು, ಸ್ಟೈಡಲ್ಸ್ ಹೆಂಗ್ ಅಡ್ಜಸ್ಟ್ ಮಾಡೋದು, ಸೊ ಅದೆಲ್ಲ ಹೇಳ್ಕೊಡ್ತೀವಿ. ಓಕೆನಾ, ಅವರು ಕಲ್ತೆ ಮಾಡಿರ್ತಾರೆ. ಸರ್ ಫೈನಲ್ ಕ್ವಶನ್, ವಾಟ್ ಈಸ್ ಯುವರ್ ರಿಸ್ಕ್ ಮ್ಯಾನೇಜ್ಮೆಂಟ್ ರೂಲ್ ನೌ? ರಿಸ್ಕ್ ಮ್ಯಾನೇಜ್ಮೆಂಟ್ ಪರ್ ಡೈಲಿ ಒಂದು ದಿವಸಕ್ಕೆ 1% ಗಿಂತ ಜಾಸ್ತಿ ನಾನು ಕಳ್ಕೋಬಾರ್ದು. ಓಕೆ ಸರ್, 1% ಸ್ಟಾಪ್ ಲಾಸ್ ಇಟ್ಟಾದ್ರೆ ಮತ್ತೆ ಮಾಡ್ತೀರಾ ಇಲ್ಲ ನಾಳೆ ಮಾಡಿ? ಇಲ್ಲ ಅಷ್ಟೇ, ಇಟ್ಸ್ ಎ ಬ್ಯಾಡ್ ಡೇ, ಇಟ್ಸ್ ಮೈ ಲಾಸ್, ಐ ಹ್ಯಾವ್ ಟು ಅಕ್ಸೆಪ್ಟ್ ಮೈ ಲಾಸ್ ಅಷ್ಟೇ. ಸೊ ಟ್ರೇಡಿಂಗ್ ಅಂದ್ರೆ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡೋದು, ಇವತ್ತೇ ಮುಳುಗಿ ಇವತ್ತೇ ಎದ್ದೋಳೋದಲ್ಲ. ಸೊ 1% ಲಾಸ್ ಆಯ್ತು ಅಂದ್ರೆ ಇವತ್ತು ಲ್ಯಾಪ್ಟಾಪ್ನ ಮುಚ್ಚಿಬಿಟ್ಟು ಮೊಬೈಲ್ನ ಮುಚ್ಚಿಬಿಟ್ಟು ನಾಳೆ ಬನ್ನಿ. ನಾನು ಯಾವುದೋ ಪಾಸ್ಟ್ ವಿಡಿಯೋಸಲ್ಲಿ ಹೇಳಿನಿ ಸೂರ್ಯ ಮತ್ತೆ ಹುಟ್ಟುತ್ತಾನೆ ಅಂತ. ಇವತ್ತು ಮುಳುಗಿರ್ಬೋದು, ಸ್ಟ್ರಾಟಜಿ ಯಾವತ್ತು ಫ್ಲಾಪ್ ಆಗಲ್ಲ, ನಾವು ಫ್ಲಾಪ್ ಆಗ್ತೀವಿ. ಸರ್ ಸ್ಟ್ರಾಟಜಿ ಫ್ಲಾಪ್ ಆಗುತ್ತಾ, ನಾವು ಫ್ಲಾಪ್ ಆಗ್ತೀವ? ನಾವೇ ಫ್ಲಾಪ್ ಆಗ್ತೀವಿ. ಸ್ಟ್ರಾಟಜಿನ ಕರೆಕ್ಟಾಗಿ ಯೂಸ್ ಮಾಡಕ್ ಬರದೇ ಇದ್ರೆ ಫ್ಲಾಪ್. 100% ಸ್ಟ್ರಾಟಜಿ ಫ್ಲಾಪ್ ಆಗಲ್ಲ, ಬಿಕಾಸ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಕೆಲವ್ರು ನೋಡಿ ನೀ ಸ್ಟ್ರಾಟಜಿ ವರ್ಕ್ ಆಗಲ್ಲ ಅಂದ್ರೆ ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಬಟ್ ಅವ್ರು ಕನ್ಸಿಸ್ಟೆನ್ಸಿಯಾಗಿ ಮಾಡಿರ್ತಾರೆ. ಇವತ್ತು ಮಾಡಿರ್ತಾರೆ, ನಾಳೆ ಮಾವನ್ ಮದ್ವೆ ಅಂತ ಹೋಗಿರ್ತಾರೆ, ನಾಳಿದ್ದು ಅಕ್ಕನ ಮಗಳ ಮದ್ವೆ ಅಂತ ಹೋಗಿರ್ತಾರೆ, ಅದು ಇವತ್ತು ಪ್ರಾಫಿಟ್ ಚೆನ್ನಾಗಿ ಕೊಟ್ಟಿರುತ್ತೆ. ಸೊ ಕನ್ಸಿಸ್ಟೆನ್ಸಿ ಹೆಂಗ್ ಸರ್? ಟ್ರೇಡಿಂಗ್ ಅಂದ್ರೆ ಏನು, ಇವಾಗ ಕನ್ಸಿಸ್ಟೆನ್ಸಿ ಹೆಂಗ್ ಸರ್? ಕನ್ಸಿಸ್ಟೆನ್ಸಿ ಹೆಂಗೆ ಅಂತಂದ್ರೆ ಅದೇ ನಾನು ಆಗ್ಲೇ ಹೇಳ್ದಂಗೆ ಒಂದೇ ದಿವಸದಲ್ಲಿ ಲಾಭ ಬಂತು ಅಂತ ಸ್ಕ್ರೀನ್ ಶಾಟ್ ತೋರಿಸ್ತಾರೆ ಅಂತ ಹೇಳಿದ್ನಲ್ಲ, ಒಂದ್ ದಿವಸ ಸ್ಕ್ರೀನ್ ಶಾಟ್ ಅಲ್ಲ ನಾವು ನೋಡ್ಬೇಕಾಗಿರೋದು. ಒಂದು ತಿಂಗಳಲ್ಲಿ ನಾವು ಎಷ್ಟು ಪ್ರಾಫಿಟ್ ಮಾಡಿದೀವಿ, ಎಷ್ಟು ದಿವಸ ಲಾಸ್ ಆಗಿದೆ, ಎಷ್ಟು ದಿವಸ ಪ್ರಾಫಿಟ್ ಆಗಿದೆ, ಅದು ಚಾರ್ಜಸ್ಸು ಆ್ಯಂಡ್ ಬ್ರೋಕರೇಜ್ ಅದೆಲ್ಲ ಡಿಡಕ್ಟ್ ಆಗಿ ನಮ್ಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅನ್ನೋ ಒಂದು ಕನ್ಸಿಸ್ಟೆನ್ಸಿ ನೋಡಬೇಕು. ಪ್ರಾಫಿಟ್ ಎಷ್ಟು ಮಟ್ಟಕ್ಕೆ ಸಸ್ಟೈನ್ ಆಗ್ತಾ ಇದೆ ಅನ್ನೋದು ನೋಡಬೇಕು. ಲಾಂಗ್ ಟರ್ಮ್ ಆಗಿ 1 ವರ್ಷದಲ್ಲಿ ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ಆ ಥರ ನೋಡಬೇಕು. ಆವಾಗ ನಮಗೆ ಕನ್ಸಿಸ್ಟೆನ್ಸಿ ಏನು, ಎಷ್ಟು ಮಟ್ಟಕ್ಕೆ ನಾನು ಸಸ್ಟೈನ್ ಆಗ್ತಾ ಇದೆ ಪ್ರಾಫಿಟ್ಟು, ಅದರಲ್ಲಿ ಎಷ್ಟು % ನಾನು ತೆಗಿತಾ ಇದ್ದೀನಿ ಇದನ್ನು ನೋಡಬೇಕು. ಆವಾಗ ಸ್ಟ್ರಾಟಜಿ ಚೆನ್ನಾಗಿದೆಯಾ, ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಾ, ನಾನು ಎಷ್ಟು ಮಟ್ಟಕ್ಕೆ ಕಲ್ತಿದ್ದೀನಿ, ಇವೆಲ್ಲ ನನಗೆ ಗೊತ್ತಾಗುತ್ತೆ. ಸೊ ಫೈನಲಿ ಸ್ಟೂಡೆಂಟ್ ಇನ್ನೊಂದು ಕ್ವಶನ್, ನನಗೆ ಒನ್ ಆಫ್ ದಿ ಕ್ಲೋಸೆಸ್ಟ್ ಅಸೋಸಿಯೇಟ್, ನನ್ನ ಕ್ಲಾಸ್ಮೇಟ್ ಕೂಡ. ಓಕೆನಾ ನವೀನ್, ಸ್ಟಾಕ್ 0 ಆಗುತ್ತೆ, ನೀನ್ ಹೇಳ್ದಂಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ಯಾ, ಸ್ಟಾಕ್ 0 ಆಗುತ್ತೆ ನಿಜ. ಓಕೆನಾ, ಇಂಡೆಕ್ಸ್ ಯಾಕೆ 0 ಆಗಲ್ಲ? ಸೊ ETFs ಯಾಕೆ ಬೆಸ್ಟ್ ಆಗುತ್ತೆ? ಸೊ ಕ್ವಶನ್ ಸರ್, ಈಗ ಸ್ಟಾಕ್ 0 ಯಾಕಾಗುತ್ತೆ ಅಂತಂದ್ರೆ ಎಷ್ಟೇ ಒಳ್ಳೆ ಕಂಪ್ನಿ ಆಗಿದ್ರು ಸಹ ಏನೋ ಒಂದು ರೀಸನ್ಗೆ ಅದು ಮುಚ್ಚೋಕ ಸಾಧ್ಯತೆ ಇರುತ್ತೆ. ಈಗ ನಾವು ಬೆಸ್ಟ್ ಎಕ್ಸಾಂಪಲ್ ನಾವು ಈಗ ಅನಿಲ್ ಅಂಬಾನಿ ಅವ್ರು ತಗೋಬಹುದು, ಐಡಿಯಾ ವೋಡಾಫೋನ್ ತಗೋಬಹುದು, ಎಸ್ ಬ್ಯಾಂಕ್ ತಗೋಬಹುದು. ಇನ್ನೊಂದು ಅಟ್ಲಾಸ್ ಸೈಕಲ್ ಅಂತ ಬರ್ತಿತ್ತು, ಗೊತ್ತು. 50 ವರ್ಷ ಸಕ್ಸಸ್ಫುಲಿ ರನ್ ಆಗಿರುವಂತ ಕಂಪನಿ ಅದು. ಮುಚ್ಚೋಯ್ತು. ಏನಕ್ಕೆ ಮುಚ್ಚೋಯ್ತು? ಫ್ಯಾಮಿಲಿಯಲ್ಲಿ ಏನೋ ಬಿಕ್ಕಟ್ಟಿನಿಂದ ಏನೋ ಮುಚ್ಚೋಯ್ತು. ಅದು ಅಲ್ಲಿ ಏನಾಗುತ್ತೆ, ಕಂಪ್ನಿಲಿ ಏನಾಗುತ್ತೆ ಅಂತ ಇಲ್ಲಿ ಕೂತ್ಕೊಂಡು ಇನ್ವೆಸ್ಟ್ ಮಾಡೋ ಇನ್ವೆಸ್ಟರ್ಗೆ ಗೊತ್ತಾಗಲ್ಲ. ಸೊ ನಾವು ETF ಅಲ್ಲಾದರೆ ಯಾವ ಒಂದು ETF ಯಾವ ಒಂದು ಸ್ಟಾಕು ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಆ ಗ್ರೂಪಿಂದ ಅದನ್ನ ರಿಮೂವ್ ಮಾಡ್ತಾರೆ, ನಮ್ಮ ದುಡ್ಡು ತೆಗೆದು ಬೇರೆ ಇದಕ್ಕೆ ಹಾಕ್ತಾರೆ. ಸೊ ಹಂಗಾಗಿ ಇಂಡಿಯಾದಲ್ಲಿರೋ ಎಲ್ಲಾ ಕಂಪ್ನಿಗಳು ಮುಚ್ಚೋಗುತ್ತಾ? ಇಂಡಿಯಾದಲ್ಲಿರೋ ಎಲ್ಲಾ ಕಂಪನಿಗಳು ಮುಚ್ಚೋಲ್ಲ. ಓಕೆನಾ, ಸಾಧ್ಯತೆನೇ ಇಲ್ಲ. ಸೊ ಹಂಗಾಗಿ ಬನ್ನಿ ಇದೆಲ್ಲ ನೀಟಾಗಿ ಕಲ್ತ್ಕೊಂಡು 0 ಲಾಸ್ ಇನ್ವೆಸ್ಟ್ಮೆಂಟ್ಸ್ ಅಂತೀವಿ. ಅಂದ್ರೆ ETF ಅಲ್ಲಿ ಲಾಸ್ ಆಗಲ್ಲ, ಹಂಗನ್ಬಿಟ್ಟು ಡ್ರಾ ಡೌನ್ ಬರಲ್ಲ ಅಂತಲ್ಲ, ಡ್ರಾ ಡೌನ್ ಬರುತ್ತೆ, ಬಟ್ ಖಂಡಿತ ಲಾಸ್ ಬರಲ್ಲ ಲಾಂಗ್ ಟರ್ಮ್ ಅಲ್ಲಿ. ಆ ಡ್ರಾ ಡೌನ್ ನಾವು ತಡ್ಕೊಂಡ್ರೆ, ಸಸ್ಟೈನ್ ಮಾಡ್ಕೊಂಡ್ರೆ ನಾವು ಖಂಡಿತ ಪ್ರಾಫಿಟ್ ಮಾಡ್ತೀವಿ. ಸೊ ಫೈನಲಿ ಸರ್, what is the message do you want to give to the new investors come new traders? Okay, first find a good institution, find a good teacher, learn and invest and trade. ಅಂದರೆ ಇದು ಒಂದು ದಿವಸದಲ್ಲಿ ಅರ್ಥ ಆಗಲ್ಲ. ಅಂದರೆ ನೀವು ಯಾವುದೇ ಒಂದು ಪ್ರೊಫೆಷನ್ ಆಗಲಿ ಒಂದು ದಿವಸದಲ್ಲಿ ನಿಮಗೆ ಗ್ರಿಪ್ ಸಿಗಲ್ಲ. ಲಾಯರ್ ಆಗಿರಲಿ, ಇಂಜಿನಿಯರ್ ಆಗಲಿ, ಯಾರೇ ಆಗಲಿ ಒಂದೇ ದಿವಸದಲ್ಲಿ ಸಕ್ಸಸ್ ನೋಡೋಕೆ ಸಾಧ್ಯನೇ ಇಲ್ಲ. ಸೊ ಹ್ಯಾವ್ ಪೇಷನ್ಸ್. ಲಾಂಗ್ ಟರ್ಮಲ್ಲಿ ನೀವು ಪೇಷನ್ಸ್ ಇದ್ದರೆ ಮಾತ್ರ ನೀವು ಸಸ್ಟೈನ್ ಆಗ್ತೀರಾ. ಬಟ್ ಒಂದು ಅಡ್ವಾಂಟೇಜ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹೊರಗಡೆ ಹೋಗಿ ಬಿಸಿಲಲ್ಲಿ ಕೂತ್ಕೊಂಡು ತುಂಬ ಕಷ್ಟಪಟ್ಕೊಂಡು ಕೆಲಸ ಮಾಡೋಂಥದ್ದಿಲ್ಲ. ನಾವು ಮನೇಲೇ ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ದಟ್ ಇಸ್ ಒನ್ ಅಡ್ವಾಂಟೇಜ್. ಆ ವಿಚಾರದಲ್ಲಿ ಇದನ್ನ ಈಸಿ ಅಂತ ಹೇಳ್ಬೋದು. ಹೊರತು ಎಷ್ಟು ಇದರಲ್ಲೂ ಸಹ ಸ್ಟ್ರೆಸ್ ಇದೆ, ಡ್ರಾಬ್ಯಾಕ್ಸ್ ಇದೆ, ನಾವು ಅಂದ್ಕೊಂಡು ಫೇಲ್ಯೂರ್ಸ್ ಇದೆ. ಅದನ್ನೆಲ್ಲ ನೀವು ಸಸ್ಟೈನ್ ಮಾಡಿ ಪೇಷನ್ಸಿಂದ ಇಲ್ಲ ನಾನು ಇದನ್ನು ಮಾಡ್ತೀನಿ, ನನಗೆ ನಂಬಿಕೆ ಇದೆ ಅಂತ ಮುಂದುವರೆದ್ರೆ ಮಾತ್ರ
ಇದ್ರಲ್ಲಿ ನೀವು ಒಳ್ಳೆ ಫಲನ ನೋಡಬಹುದು. ಸರ್ ಫೈನಲಿ ಇಷ್ಟೆಲ್ಲ ಮಾತಾಡಿದೀವಿ, ಇವಾಗ ನೀವೆಷ್ಟು ಮಾಡಿದ್ದೀರಾ ಅಂತ ಕೇಳ್ತಾರೆ ಜನ. ಓಕೆನಾ? ಸಿ, ಓವರ್ ಆಲ್ ನೀವು ಡಿಸೆಂಬರಿಂದ 2,10,000 ದುಡ್ಡು ಮಾಡಿದ್ದೀರಾ ಹತ್ತತ್ರ. ಓಕೆ, ನೀವು 400 rupees ಕಮ್ಮಿ. ಸೊ ಡಿಸೆಂಬರಲ್ಲಿ 81,000 ದುಡ್ಡು ಮಾಡಿದ್ದೀರಾ. ಹೌದು. ಜನವರಿಯಲ್ಲಿ 16,000 ಲಾಸ್ ಇದೆ ಎಸ್ ಅಗೇನ್. ಸೊ ಫೆಬ್ರವರಿಯಲ್ಲಿ 66,000 ಪ್ರಾಫಿಟ್ ಮಾಡಿದ್ದೀರಾ. ಎಸ್ ಓಕೆನಾ? ಸೊ ಮಾರ್ಚಲ್ಲಿ 29,000 ದುಡ್ಡು ಮಾಡಿದ್ದೀರಾ. ಎಸ್ ಓಕೆ. ಸೊ ನಿಮಗೇನು ಅನಿಸುತ್ತೆ? ಓವರ್ ಆಲ್ 2,10,000 ದುಡ್ಡು ಮಾಡಿದ್ದೀರಾ. ಓಕೆ, ನೀವು ಬೈಯಿಂಗ್ ಅಲ್ಲಿ ದುಡ್ಡು ಮಾಡಿದ್ದೀರಾ, ಸೆಲ್ಲಿಂಗ್ ಅಲ್ಲಿ ದುಡ್ಡು ಮಾಡಿದ್ದೀರಾ? ಸೆಲ್ಲಿಂಗ್ ಅಲ್ಲ. So pure selling. Yes, so pure you selling. have used the short straddle, Yes. you have used the edging, and you have Yes. used the okay na. So ನಿಮಗೆ ಸೊ ಫೈನಲ್ ಕ್ವಶನ್ ಏನಂದ್ರೆ, ಇದಕ್ಕೆ ಯೂಸ್ ಮಾಡಿರೋಂಥ ಕ್ಯಾಪಿಟಲ್ 20 lakhs. 20 lakhs. lakhs. ಸೊ 20 lakhs ಅಂದ್ರೆ ಆಲ್ಮೋಸ್ಟ್ 2 lakhs ಅಂದ್ರೆ 10% ಆಯ್ತು. ಹೌದು. ಸೊ ಯು ಮೇಡ್ ಆಲ್ಮೋಸ್ಟ್ 2.5% ರಿಟರ್ನ್ಸ್ ಇನ್ ಅ ಮಂತ್. Yes. ಇನ್ ಅ ಮಂತ್. Yes. ಓಕೆ ಸರ್, ಏಪ್ರಿಲ್ ಮಂತ್ ಯಾಕೆ ಮಾಡಿಲ್ಲ ನೀವು? ಏಪ್ರಿಲ್ ಮಂತು ಸಿಕ್ಕಾಪಟ್ಟೆ ವಾಲಟಿಲಿಟಿ ಇತ್ತು. ಆಮೇಲೆ ನೀವೇ ನೋಡ್ತಿರ್ಬೋದು ಎಷ್ಟು ಅಸರ್ಟೈನ್ ಆಗಿದೆ ಮಾರ್ಕೆಟ್. ಅಂದ್ರೆ ಯಾವುದೋ ನ್ಯೂಸ್ ಬಂದ್ರೆ ಸಡನ್ ಆಗಿ ಗ್ಯಾಪ್ ಅಪ್ ತಗೊಳ್ಳೋದು, ಯಾವುದೋ ನ್ಯೂಸ್ ಬಂದ್ರೆ ಸಡನ್ ಆಗಿ ಗ್ಯಾಪ್ ಡೌನ್ ಆಗೋದು. ಸೊ ಇಲ್ಲಿ ಮಾಡೋದು ತುಂಬಾ ರಿಸ್ಕಿ ಅಂತ ಅನಿಸ್ತು. ಸೊ ಎವ್ರಿ ಡೇ ಇಸ್ ನಾಟ್ ಅ ಟ್ರೇಡಿಂಗ್ ಡೇ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ನೋ ಟ್ರೇಡ್ ಇಸ್ ಎ ಗುಡ್ ಪ್ರಾಫಿಟಬಲ್ ಡೇ ಅಂತ. Yes. ಕಳ್ಕೊಳೋದಕ್ಕಿಂತ ಸುಮ್ಮನೆ ಇದ್ದು ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡೋದು ಬೆಸ್ಟ್ ಅಂತಾರೆ. ಸಮ್ ವ್ಯೂ, ನಿಮ್ ವ್ಯೂ ಇರುತ್ತೆ, ಓಕೆ ಇವತ್ತು ಮಾಡಬಾರ್ದು ಅಂತ, ನೀವು ಅವತ್ತು ಮಾಡಲ್ಲ. ಲೈಕ್ ವಾರ್ ಸಿಚುವೇಶನ್ ಇದ್ದಾಗ ವಾಲಟೈಲ್ ಇರುತ್ತೆ. ಓಕೆನಾ? ಸೊ ಫೈನಲಿ ನಿಮ್ಮ ಟ್ರೇಡಿಂಗ್ ಹಬ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜನ ಇಲ್ಲಿ ಟ್ರೇಡಿಂಗ್ ಹಬ್ ಅಲ್ಲಿ ಬಂದು ಕಲಿಬೋದಾ? ನಾನು ಯೂಸ್ ಮಾಡೋ ಶಾರ್ಟ್ ಸ್ಟ್ರಾಡಲ್ ನಿಮ್ಗೆ ಕಲ್ಸ್ಕೊಟ್ಟಿದೀನಿ, ಬೇರೆಯವ್ರು ಕಲಿಬೋದಾ? ಖಂಡಿತ ಕಲಿಬೋದು. ಸ್ಟ್ರಾಟಜಿ ಕಲಿಯೋದು ಈಸಿ, ಇಂಪ್ಲಿಮೆಂಟ್ ಮಾಡೋದು ಈಸಿ, ಬಟ್ ಸಸ್ಟೈನ್ ಆಗಕ್ಕೆ ನೀವು ಸ್ವಲ್ಪ ಕಷ್ಟಪಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸಸ್ಟೈನ್ ಆಗೋಕ್ಕೆ ಹೇಳಕ್ಕೆ ಇಷ್ಟಪಡ್ತಿಲ್ಲ. ಸಿ ಫ್ರೆಂಡ್ಸ್, ನಾನು ಇವ್ರನ್ನ ಕಳಿಸಿರೋ ವಿಚಾರ ಒಂದೇ. ಇದೇ ಥರ ನೆಕ್ಸ್ಟು ತುಂಬ ಜನ ಬರ್ತಾರೆ. ಓಕೆ, ನಾನು ತುಂಬ ಜನಕ್ಕೆ ಒಳ್ಳೆ ಪ್ರಾಫಿಟ್ಸ್ ತೆಗ್ಸಿದ್ದೀನಿ. ಓಕೆನಾ? ಸಿ, ಪ್ರಾಫಿಟ್ ಮಾಡಬೇಕಂದ್ರೆ ಅಲ್ಪ ಸ್ವಲ್ಪ ಕ್ಯಾಪಿಟಲ್ ಬೇಕು. ಸರ್ ನನಗೆ 1 ಲಕ್ಷದಲ್ಲಿ ದೈನ 10,000 ಮಾಡಿಸಿ ಅಂದರೆ ದಯಮಾಡಿ ಬೇರೆ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ, ನಮ್ಮ ಇನ್ಸ್ಟಿಟ್ಯೂಷನ್ಸ್ ಬರೋಕ್ಕೆ ಹೋಗಬೇಡಿ. ನಾವು ಡೈಲಿ 1 ಲಕ್ಷದಲ್ಲಿ ತಿಂಗಳು 1 ಲಕ್ಷ ಮಾಡಿಸೋರಲ್ಲ, ನಾವೇನಿದ್ರು ಬಿಸ್ನೆಸ್ ತರ ಥಿಂಕ್ ಮಾಡೋರು. ಓಕೆನಾ? ಸೊ 1 ಲಕ್ಷದಲ್ಲಿ 1 ಲಕ್ಷ ತಿಂಗಳಿಗೆ ಬರುತ್ತೆ ಅಂದ್ರೆ ಇಟ್ಸ್ ಇಂಪ್ರಾಕ್ಟಿಕಲ್. ಸೊ ಇಂಪ್ರಾಕ್ಟಿಕಲ್ ಹೋಗ್ಬೇಡಿ. ಬೇಗ ಸ್ಕ್ಯಾಮ್ಸ್ ಅಲ್ಲಿ ಸಿಗಾಕೊಂತೀರಾ, ಬೆಳಗ್ಗೆ TV 9 ಫೋಟೋ ಹಾಕ್ಸ್ಕೊಂತೀರಾ ಅಷ್ಟೇ. ಓಕೆನಾ? ಸೊ ಯಾರಾದ್ರೂ ನಿಮ್ಮ ಫ್ರೆಂಡು ಸರ್ 1 ಲಕ್ಷದಲ್ಲಿ ನಾನೇನಾದ್ರೂ ದಿನಕ್ಕೆ 10,000 ಮಾಡ್ತಾ ಇದೀನಿ ಅಂದ್ರೆ, ಸೊ ಗುಡ್ ಬೈ ಮಗ ಅಂತ ಹೇಳ್ಬಿಟ್ಟು ಬನ್ನಿ. ಯಾಕಂದ್ರೆ ಮತ್ತೆ ಕಾಣಿಸ್ದಿಲ್ಲ ಆಗ್ಬೋದು ನಿಮ್ಗೆ ಅವರು. ಸೊ ನೆಕ್ಸ್ಟ್ ಕಾಣಿಸಿದ್ರೆ ಎಲ್ಲ ಮೀಡಿಯಾದಲ್ಲಿ ಎಲ್ಲಾದ್ರೂ ಕಾಣಿಸ್ಬೋದು ನನ್ನ ದುಡ್ಡು ಹೋಯ್ತು ಅಂತ. ಮೊನ್ನೆ ಯಾರೋ ನೋಡ್ತಾ ಇದ್ದೆ, ಮನಿ ಡಬಲಿಂಗ್ ಸ್ಕೀಮ್ ಅಂತ 200 ದಿವಸದಲ್ಲಿ ಡಬಲಿಂಗ್ ಮಾಡ್ಕೊಡ್ತೀನಿ ಅಂತ ಬೆಳಗ್ಗೆ TV 9 ಬಂದಿದ್ರು. ಓಕೆನಾ? ಸೊ ಯಾರಾದರೂ ನಿಮ್ಮ ಫ್ರೆಂಡ್ ನಾನು ಅಷ್ಟರಲ್ಲಿ 10,000ದಲ್ಲಿ ಡೈಲಿ 2,000 ಮಾಡ್ತೀನಿ, 3,000 ಮಾಡ್ತೀನಿ ಅಂದರೆ, ಓಕೆನಾ? ಸೊ ಅವ್ನಿಗೆ ಆಲ್ರೆಡಿ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಬಂದಿರಿ, ಒಂದು 3 ತಿಂಗಳು ಕಾಣಿಸ್ದಿಲ್ಲ ಆಗ್ಬೋದು. ಸೊ ನಿಮಗೆ ತಮಾಷೆ ಅನ್ಸ್ಬೋದು, ಬಟ್ ಇದು ಪ್ರಾಕ್ಟಿಕಲ್ಲು. ಸೊ ಸರ್ವ್ ಮಾಡಿರೋದು 2.5 to 3% ದುಡ್ಡು ಮಂತ್ಲಿ. ಓಕೆನಾ? ಕನ್ಸಿಸ್ಟೆನ್ಸಿಯಾಗಿ ಮಾಡೋರೆ. ಸೊ ಇದೇ ಥರ ಕನ್ಸಿಸ್ಟೆನ್ಸಿಯಾಗಿರಲಿ. ನೀವು ಸ್ಟಾಕ್ ಮಾರ್ಕೆಟ್ನ ಏನಾದರೂ ಕಲಿಬೇಕು ಅಂತಂದರೆ, ಸೊ ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್. 2 ಬ್ರಾಂಚ್ ಇದೆ ಇವಾಗ ಸದ್ಯಕ್ಕೆ. ಬೆಂಗಳೂರಲ್ಲಿ ಒಂದು ಬ್ರಾಂಚು, ಮೈಸೂರಲ್ಲಿ ಒಂದು ಬ್ರಾಂಚು. ಓಕೆನಾ? ಸೊ ನೀಟಾಗಿ ನಾನೇ ಬಂದು ಕ್ಲಾಸ್ ಮಾಡ್ತೀನಿ 2 ಕಡೆ. ಸೊ ಬೇರೆಯವ್ರ ಥರ ಇದನ್ನ ಸೊ ಅವರೇ ಅರ್ಧಂಬರ್ಧ ಕಲ್ತಿರ್ತಾರೆ, ಅವ್ರನ್ನ ಟೀಚಿಂಗ್ ಮಾಡೋಕೆ ನಾನು ಬಿಡಲ್ಲ. ಸೊ ನಾನೇ ಬರ್ತೀನಿ ಖುದ್ದಾಗಿ, ಸೀಟ್ಸು ಫಿಲ್ ಆಗಿದ ತಕ್ಷಣ ನಾನೇ ಬಂದು ಟೀಚ್ ಮಾಡಿರ್ತೀನಿ ಯಾವ ಥರ ಮಾರ್ಕೆಟ್ ವರ್ಕ್ ಆಗುತ್ತೆ, ಯಾವ ಥರ ಸ್ಟ್ರಕ್ಚರ್ ವರ್ಕ್ ಆಗುತ್ತೆ. ಸೊ ನಾನು NSM ಸರ್ಟಿಫೈಡ್. ಓಕೆನಾ? ಸೊ ಎಲ್ಲರೂ NSM ಬರೀಬೋದು, ಏನು ಪರವಾಗಿಲ್ಲ. ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಸ್ಟಾಕ್ ಮಾರ್ಕೆಟ್ನ ಏನಾದರೂ ಕಲಿಬೇಕಂತಿದ್ರೆ ಬನ್ನಿ. ಸೊ ಸರ್ ನಾನು ಬಿಗಿನರ್ ಅಂದಿದ್ರೆ, ನಾವು ನಿಮ್ಮ ಬಿಗಿನರ್ಸ್ಗೋಸ್ಕರ ಗುರುವಾರ ಫ್ರೀಯಾಗಿ ಮಾಡ್ತಾ ಇದೀವಿ ಕ್ಲಾಸಸ್ಸು. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇನ್ಫಾರ್ಮೇಷನ್ ಬರುತ್ತೆ. ಫ್ರೀಯಾಗಿ ಸ್ಲಾಟ್ನ ಬುಕ್ ಮಾಡಿಕೊಂಡು ಬನ್ನಿ, ಕಲ್ತ್ಕೊಳ್ಳಿ. ಸೊ ನಾನೇನು ಹೇಳಿದ್ರೆ ಫ್ರೀಯಾಗೆ ನಿಮ್ಗೆ ಹೇಳ್ಕೊಡ್ತೀವಿ ಮಾರ್ಕೆಟಿಂಗ್ ಹಿಂಗೆ ಅಂತ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ. 11ನೇ ಕ್ಲಾಸ್ ಮೇಲೆ ದುಡ್ಡು ಕಟ್ಟಿ ನಿಮ್ಗೆ ಇಷ್ಟ ಆದರೆ, ಇಲ್ಲಾಂದರೆ ಪರವಾಗಿಲ್ಲ, ಫ್ರೀಯಾಗೆ ನೀವು ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡಿಕೊಂಡು ಹೋಗಿ ಅಂತ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ಓಕೆ ಸರ್. ಸೊ ನಿಮ್ಮ ಜರ್ನಿ ಇಲ್ಲಿಂದ ಕಂಟಿನ್ಯೂ ಆಗಲಿ. ನೀವು ಇದೇ ಥರ ಯಾರಿಗಾದ್ರೂ ಗೈಡ್ ಮಾಡಿ, ಸ್ಟಾಕ್ ಮಾರ್ಕೆಟಲ್ಲಿ ಡಬಲಿಂಗ್ ಆಗುತ್ತೆ, ನಥಿಂಗ್ ಬಟ್ ಗ್ಯಾಮ್ಲಿಂಗ್ ಮಾಡೋಕ್ಕೆ ಹಿಡಿದ್ಬಿಡ್ತಾರೆ, ಗ್ಯಾಮ್ಲಿಂಗ್ ಮಾಡೋದು ಬೇಡ ಅಂತ. ಸೊ ಈ ಸ್ಟಾಕ್ ಮಾರ್ಕೆಟ್ ನಾಲೆಜ್ನ, ನಿಮಗಿರೋ ನಾಲೆಜ್ನ ಬೇರೆಯವ್ರಿಗೆ ಶೇರ್ ಮಾಡಿ ಹಬ್ಸಿ. ಕರ್ನಾಟಕದಲ್ಲಿ ನನಗೆ ಒಂದೇ ಒಂದು ಆಸೆ ಏನಂದರೆ, ರೈತರು ಕಲಿಬೇಕು, ಹೌಸ್ ವೈಫ್ಸ್ ಕಲಿಬೇಕು, ಮನೆಗೂ ಸ್ಟಾಕ್ ಮಾರ್ಕೆಟ್ ಅನ್ನು ಮುಟ್ಟಬೇಕು. ಬಿಕಾಸ್ USA ಆಲ್ರೆಡಿ 61% ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಮೋರ್ ದೆನ್ 5% ಇಲ್ಲ ಆಕ್ಟಿವ್ ಇನ್ವೆಸ್ಟರ್ಸ್. ಅಲ್ಲಿ 61 ಮುದುಕರು ಅಂದ್ರೆ ರಿಟೈರ್ಡ್ ಪರ್ಸನ್ಸ್ ಒಬ್ಬರು ಬಿಟ್ಟು ಕೆಲಸ ಮಾಡೋ ಪ್ರತಿಯೊಬ್ಬನು ಇನ್ವೆಸ್ಟ್ ಮಾಡ್ತಾನೆ. ಓಕೆನಾ? USA ಅದಕ್ಕೆ ಅವ್ರು 61% ಇದ್ದಾರೆ. ನಮ್ದು ಫೈನಾನ್ಷಿಯಲ್ ಲಿಟ್ರಸಿ ಬರಬೇಕು. ಮಿಡಿಲ್ ಕ್ಲಾಸ್ ಇಂದ
ಆಚೆ ಬರಬೇಕು ಅಂತ ಹೇಳ್ತಾ, ನೀವು ಟ್ರೇಡಿಂಗ್ ಆದರೂ ಮಾಡಿ, ಇನ್ವೆಸ್ಟ್ಮೆಂಟ್ ಆದರೂ ಮಾಡಿ, ಸ್ಟಾಕ್ ಮಾರ್ಕೆಟಲ್ಲಿ ಕಲ್ತ್ಕೊಂಡು ಮಾಡಿ ಅಂತ ಹೇಳ್ತಾ, ಸೊ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಡು. ಥ್ಯಾಂಕ್ ಯು ಎವ್ರಿ ಒನ್.